ಹೆಲೋ ಎವ್ರಿವನ್, ನಾನು ವಿಲಾಸ್ ರಾಠೋಡ್ ಅಂತೇಳಿ. ಸೊ ನಿಮ್ಮ ಪರಿಸರ ವಿಜ್ಞಾನದ ಒಬ್ಬ ಇಕಾಲಜಿ ಅಂತ ಕರಿತೀವಲ್ಲ, ಪರಿಸರ ವಿಜ್ಞಾನ ಮತ್ತು ಪರಿಸರದ ಫ್ಯಾಕಲ್ಟಿ. ನೋಡಿ, ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಸೊ ಎಲ್ಲರಿಗೆ ಗೊತ್ತಿರುವಂಥ ವಿಷಯ ಏನಂದರೆ, ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ದ ಹಾರ್ಡ್ ವರ್ಕ್. ಸೊ ಹಾರ್ಡ್ ವರ್ಕ್ ಮಾಡಲೇಬೇಕು. ಹಾರ್ಡ್ ವರ್ಕ್ ಜೊತೆಗೆ ಸೊ ತುಂಬ ಜನ ಅಂತಿರ್ತಾರೆ, ಸರ್ ಹಾರ್ಡ್ ವರ್ಕ್ ಮಾಡಿದರೆ ಸಾಕು ಅಂತೇಳಿ. ನೋಡಿ, ಹಾರ್ಡ್ ವರ್ಕ್ ಅಷ್ಟೇ ಸಾಕಾಗಲ್ಲ. ತುಂಬ ಜನ ಇದ್ದಾರೆ ಲೈಫಲ್ಲಿ ಹಾರ್ಡ್ ವರ್ಕ್ ಮಾಡಿ ಹಿಂಗೆ ಕುಂತಿದ್ದಾರೆ. ಸೊ ಲೈಫಲ್ಲಿ ಯಶಸ್ವಿ ಆಗಬೇಕಂದ್ರೆ, ಸಕ್ಸಸ್ ಆಗಬೇಕಂದ್ರೆ, ಸೊ ಡಾಕ್ಟರ್ APJ ಅಬ್ದುಲ್ ಕಲಾಂ ಜಿ ಹೇಳಿದ ಹಾಗೆ ಸೊ ಲೈಫಲ್ಲಿ 3D ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕಂತ ಹೇಳ್ತಾರೆ. 3D ಫಾರ್ಮುಲಾಸ್, ರೈಟ್? ಸೊ ಫಸ್ಟ್ ಡಿ ಅಂದರೆ ಏನು ಅಂತ ಕ್ವಶನ್ ಬರ್ಬೋದು ನಿಮಗೆ. ನೋಡಿ, ಸೊ ಲೈಫಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ ಅಥವಾ ಯಶಸ್ವಿ ಆಗಬೇಕಂದ್ರೆ, ರೈಟ್, ಕರೆಕ್ಟಾಗಿ ಕೇಳಬೇಕು. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೋಡಿ, ಸೊ ಸಕ್ಸಸ್ ನೋಡಿ ಸೊ ಇಲ್ಲಿ ಸಕ್ಸಸ್ ಆಗಬೇಕಂದ್ರೆ, ಯಶಸ್ವಿ ಆಗಬೇಕಂದ್ರೆ, ಸೊ ಡಾಕ್ಟರ್ APJ ಅಬ್ದುಲ್ ಕಲಾಂ ಜಿ ಅವ್ರು ಹೇಳಿದಾಗೆ ಲೈಫಲ್ಲಿ 3D ಫಾರ್ಮುಲಾ ಫಾಲೋ ಮಾಡ್ಬೇಕಂತ ಹೇಳ್ತಾರೆ ಅವರು. ಸೊ 3D, ರೈಟ್, 3D ಅಂತ ಹೇಳ್ತಾರೆ. ಸೊ ಫಸ್ಟ್ ಡಿ ಅಂದರೆ ಏನು? ಸೊ ನಾವು ಓಕೆ ಡ್ರೀಮ್ ಅಂತ ಕರಿತೀವಿ. ಡ್ರೀಮ್ ಅಂದರೆ ಗೊತ್ತಾಗತ್ತಲ್ಲ, ಸೊ ಗುರಿ ಅಂತೇಳಿ. ಸೊ ಒಂದು ಒಳ್ಳೆ ಗುರಿ ಹೊಂದ್ಕೊಂಡಿರ್ಬೇಕು, ನಾವು ಒಂದು ಒಳ್ಳೆ ಉದ್ದೇಶ ಇರಬೇಕು ಲೈಫಲ್ಲಿ. ಈಗ ತುಂಬ ಜನ ನೀವು ಕೂಡ ಒಬ್ಬ PSI ಆಗಬೇಕು ಅಥವಾ KS ಅಧಿಕಾರಿ ಆಗಬೇಕು ಅಥವಾ IAS ಅಧಿಕಾರಿ ಆಗಬೇಕು ಅಂತ ಕನಸು ಕಂಡಿರ್ತೀರ, ಅಥವಾ ಈ ಸಮಾಜಕ್ಕೆ ಆದಷ್ಟು ನಮ್ಮ ಕಡೆಯಿಂದ ಒಂದು ಸೇವೆಯನ್ನು ನಾವು ಮಾಡಬೇಕು ಅಂತ ಒಂದು ಕನಸು ಕಂಡಿದ್ದೀರಾ. ಆ ಕನಸು ಇರಬೇಕು ಅಂತ ಅವ್ರು ಹೇಳ್ತಾರೆ. ಫಸ್ಟು ಸೊ ಲೈಫ್ ಯಾವುದೇ ಒಂದು ಜೀವಿ ತಗೊಳ್ಳಿ, ಅದನ್ನು ಬದುಕಬೇಕಂದ್ರೆ, ಅದು ಯಶಸ್ವಿ ಆಗಬೇಕಂದ್ರೆ ಫಸ್ಟು ಅದಕ್ಕೊಂದು ಗುರಿ ಇರಬೇಕು ಅಂತ, ಒಂದು ಡ್ರೀಮ್ ಇರಬೇಕು ಅಂತ. ಆ್ಯಂಡ್ ಡ್ರೀಮ್ ಇದ್ರೆ ಅಷ್ಟೇ ಆಗಂಗಿಲ್ಲ, ಅದಕ್ಕೆ ಆ ಗುರಿನ ತಲುಪಬೇಕಂದ್ರೆ ಏನು ಬೇಕು? ಸೆಕೆಂಡ್ ಡಿ ಬೇಕು. ಇದು ಫಸ್ಟ್ ಡಿ ಬಂದು ಡ್ರೀಮ್, ಸೆಕೆಂಡ್ ಡಿ ಬಂದು ಏನಂದರೆ ಡೆಡಿಕೇಶನ್. ನಾವು ಅದಕ್ಕೆ ಎಫರ್ಟ್ ಅಂತೂ ಕೂಡ ಕರಿತೀವಿ, ಎಫರ್ಟ್ ಅಥವಾ ಪರಿಶ್ರಮ ಅಂತ ಕರಿತೀವಿ. ಸೊ ಯಾವುದೇ ಒಂದನ್ನು ಗುರಿನ ತಲುಪಬೇಕಂದ್ರೆ ಸೊ ನಾವು ಎಫರ್ಟ್ ಹಾಕಬೇಕಾಗತ್ತೆ, ಸೊ ಪರಿಶ್ರಮವನ್ನು ಪಡಬೇಕಾಗತ್ತೆ. ಈಗ ತುಂಬ ಜನ ಗುರಿ ಹೊಂದ್ಕೊಂಡಿರ್ತಾರೆ. ಈಗ PSI ಆಗಬೇಕಂದ್ರೆ ಅಥವಾ KS ಅಧಿಕಾರಿ ಆಗಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಕಷ್ಟಪಡ್ತಾರೆ. ಕೋಚಿಂಗ್ ತಗೋತಾರೆ, ಆನ್ಲೈನ್ ಕ್ಲಾಸಸ್ ಕೇಳ್ತಾರೆ, ಆಫ್ಲೈನ್ ಕ್ಲಾಸಸ್ ಕೇಳ್ತಾರೆ, ಬುಕ್ಸ್ ಓದ್ತಾರೆ, NCERTs ಓದ್ತಾರೆ, ಆ್ಯಂಡ್ ಮ್ಯಾಗ್ಝಿನ್ಸ್ ಓದ್ತಾರೆ, ನ್ಯೂಸ್ ಪೇಪರ್ಸ್ ಓದ್ತಾರೆ. ಹಾರ್ಡ್ ವರ್ಕ್ ಅಂತೂ ಮಾಡೇ ಮಾಡ್ತಾರೆ. ಎಲ್ಲರೂ ಕೂಡ ಕಠಿಣ ಪರಿಶ್ರಮವನ್ನು ಪಡ್ತಾರೆ. ಆದರೆ ಅದರ ಜೊತೆಗೆ ಈ 3D ಇಲ್ಲದೆ ಇದ್ದರೆ ಲೈಫಲ್ಲಿ ಸಕ್ಸಸ್ ಕಾಣೋದು ಸ್ವಲ್ಪ ಡಿಲೇ ಆಗ್ಬೋದು, ಲೇಟ್ ಆಗ್ಬೋದು, ಅಥವಾ ಸಕ್ಸಸ್ ಸಿಗದೆ ಇರ್ಬೋದು. ಹಾಗಾದರೆ ಏನದು ಥರ್ಡ್ ಡಿ? ಅದು ತುಂಬ ಇಂಪಾರ್ಟೆಂಟ್. ಅದು ಏನಂದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಸೊ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಅಂದರೆ ಶಿಸ್ತು ಅಂತ ಕರಿತೀವಿ, ರೈಟ್? ಶಿಸ್ತು. ಈ ಶಿಸ್ತು ನಮ್ಮ ಹತ್ರ ಇಲ್ಲದೆ ಇದ್ದರೆ, ರೈಟ್, ಸೊ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಸಹಿತ ಸೊ ಕೆಲವೊಂದು ವೇಳೆಯಲ್ಲಿ ಸೊ ಸಕ್ಸಸ್ ಸಿಗೋದು ತಡವಾಗ್ಬೋದು ಅಥವಾ ಸಕ್ಸಸ್ ಸಿಗದೆ ಇರ್ಬೋದು. ಸೊ ಹಾಗಾಗಿ ಲೈಫಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಡಿಸಿಪ್ಲಿನ್. ಸೊ ಈಗ ತುಂಬ ಜನ PSI ಓದ್ತಾ ಇದ್ದೀರಾ, ತುಂಬ ಜನ KS ಓದ್ತಾ ಇದ್ದೀರಾ, ಸೊ ಕೆಲವೊಬ್ರು IAS ಓದಬೇಕಂತೂ ಕೂಡ ಕನಸು ಕಂಡಿರ್ತೀರಾ. ಸೊ ಇವಾಗ ಆ ಗುರಿಯನ್ನು ಹೊಂದಿರುವಾಗ ಮಾಡಿದ್ರೆ ಸಾಲದು, ಒಂದು ಡಿಸಿಪ್ಲಿನ್ ಇರಬೇಕು. ಏನು ಡಿಸಿಪ್ಲಿನ್ ಅಂದರೆ, ಸೊ ಕರೆಕ್ಟಾಗಿ ಪ್ರತಿದಿನ ಒಂದು ಕ್ಲಾಸಸ್ನ ನೀಟಾಗಿ ಕೇಳಬೇಕು, ನೋಟ್ಸ್ ಮಾಡ್ಕೋಬೇಕು, ಅಥವಾ ಎಕ್ಸಾಮಿಗೆ ಏನು ಬೇಕೋ ಅದೇ ಒಂದು ಫಾರ್ಮ್ಯಾಟಲ್ಲಿ, ಅದೇ ಒಂದು ಡಿಮಾಂಡಲ್ಲಿ ನಾವು ಎಕ್ಸಾಮ್ನ ಓದಬೇಕಾಗತ್ತೆ. ಸೊ ಇವಾಗ PSI ಓದುವರು PSI ಓದಬೇಕಂದ್ರೆ PSI ಸಿಲೆಬಸ್ ಗೊತ್ತಿರಬೇಕು ಫಸ್ಟು, ಅಥವಾ PC ಓದಬೇಕಂದ್ರೆ PC ಸಿಲೆಬಸ್ ಗೊತ್ತಿರಬೇಕು, ಅಥವಾ KS ಅಧಿಕಾರಿ ಆಗಬೇಕಂದ್ರೆ KS ಸಿಲೆಬಸ್ ಗೊತ್ತಿರಬೇಕು, ಅದೇ IAS ಅಧಿಕಾರಿ ಆಗಬೇಕಂದ್ರೆ IAS ಸಿಲೆಬಸ್ ಗೊತ್ತಿರಬೇಕು. ಸೊ ಸಿಲೆಬಸ್ ಗೊತ್ತಿಲ್ಲದೇನೆ ಸುಮ್ಮನೆ ರ್ಯಾಂಡಮ್ಲಿ ನಾವು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಥವಾ ಓದೋಕ್ಕೆ ಪ್ರಾರಂಭ ಮಾಡಿದರೆ ಅದಕ್ಕೆ ಯಾವುದೋ ಗುರಿ ಅಂದರೆ ಗುರಿ ತಲುಪಬೇಕಂದ್ರೆ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಲೈಫಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಶಿಸ್ತು. ಅಂದರೆ ಪ್ರತಿದಿನ ಒಂದು ಟೈಮ್ ಟೇಬಲ್ನ ಹಾಕ್ಕೊಂಡು, ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದೇ ಪ್ರಕಾರ ನೀವು ಒಂದು ಟೈಮ್ ಟೇಬಲ್ನ ಹಾಕ್ಕೊಂಡು ಸರಿಯಾಗಿ ಪ್ರತಿದಿನ ಓದಿದರೆ ಸೊ ಡೆಫಿನೆಟ್ಲಿ ಗೆಟ್ ಸಕ್ಸಸ್. ಇದು ನಾನು ಹೇಳೋದಲ್ಲ, ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಇನ್ ಇಂಡಿಯಾ ಡಾಕ್ಟರ್ APJ ಅಬ್ದುಲ್ ಕಲಾಂ ಜಿ ಅವರು. ಯಾಕೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೆಸರನ್ನ ತಗೋತಾ ಇದ್ದೀನಿ ಅಂದರೆ, ಸೊ ಒಂದು ಅತ್ಯಂತ ಕಡು ಬಡತನದಿಂದ ಬಂದು ರಾಮೇಶ್ವರಂ ಅಂತ ಒಂದು ವಿಲೇಜ್ದಿಂದ ಬಂದು ಸೊ ಒಬ್ಬ ಭಾರತ ರಾಷ್ಟ್ರಪತಿ ಆಗ್ತಾರೆ, ಒಬ್ಬ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಆಗ್ತಾರೆ. ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರು ಕೂಡ ಸೊ ಅತ್ಯಂತ ಒಂದು ಕಡು ಬಡತನದಿಂದ ಬಂದು ಸೊ ಇಡೀ ನಮ್ಮ ಭಾರತ ದೇಶದ ಒಂದು ಸಂವಿಧಾನವನ್ನೇ ಬರೀತಾರೆ. ಸೊ ಇಡೀ ದೇಶದ ಒಂದು ಜನತೆಯ ಒಂದು ನೀಡ್ಸ್, ಅದಕ್ಕೆ ಅವ್ರಿಗೆ ಏನು ಬೇಕು ಅದನ್ನು ಅರ್ಥ ಮಾಡ್ಕೊಂಡಿರುವಂಥ ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರು ಸೊ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಬಡ ವ್ಯಕ್ತಿಯಿಂದ ಶ್ರೀಮಂತ ವ್ಯಕ್ತಿಯವರಿಗೆ ಸೊ ಅವರ ಒಂದು ಹಕ್ಕುಗಳನ್ನು ಅಂದರೆ ಯಾವ ರೀತಿಯಾಗಿ ನಾವು ಹಕ್ಕುಗಳನ್ನು ರಕ್ಷಣೆ ಮಾಡ್ಕೋಬಹುದು ಆ ಒಂದು ದೃಷ್ಟಿಕೋನದಲ್ಲಿ ಒಂದು ಸುಂದರವಾದಂಥ ಸಂವಿಧಾನವನ್ನು ಬರೆದು ಕೊಟ್ಟಿದ್ದಾರೆ. ಸೊ ಅಂಥ ವ್ಯಕ್ತಿ ಕೂಡ ಇವತ್ತು ಸಕ್ಸಸ್ ಆಗಿದ್ದಾರೆ ಅಂದರೆ ಬಿಕಾಸ್ ಆಫ್
ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಇದ್ರೆ ಮಾತ್ರ ಯಾರು ಬೇಕಾದರೂ ಸಕ್ಸಸ್ ಆಗ್ಬೋದು. ಇವತ್ತು ಇನ್ನೊಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ. ಇವತ್ತು ಏನು ನೀವು ಕ್ಲಾಸಸ್ ಕೇಳ್ತಾ ಇದ್ದೀರಾ, ರೈಟ್? ಸೊ ಈ ಒಂದು ಟೀಮಲ್ಲಿ, ಸೊ ಈ ಒಂದು 360 ಪ್ರೋಗ್ರಾಮ್ದಲ್ಲಿ ಎಂಥ ವ್ಯಕ್ತಿಗಳಿದ್ದಾರೆ ಅಂದರೆ ದ ಮೋಸ್ಟ್ ಸಕ್ಸಸ್ಫುಲ್ ಆ್ಯಂಡ್ ದ ಮೋಸ್ಟ್ ಡಿಸಿಪ್ಲಿನ್ಡ್ ಪೀಪಲ್ ಇದ್ದಾರೆ. ಆಲ್ಮೋಸ್ಟ್ ನೀವು ಸುದರ್ಶನ್ ಅಂತ ಕೇಳ್ತೀರಾ. ಸೊ ಸುದರ್ಶನ್ ಸರ್ ಈಸ್ ನೋನ್ ಫಾರ್ ಸಿಸ್ಯಾಟ್ ಆ್ಯಂಡ್ ಇವನ್ ದ ಮೆಥಮೆಟಿಕ್ಸ್. ಸೊ ಇಡೀ ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಟ್ರೆಂಡ್ದಲ್ಲಿ ಇದ್ದಾರೆ, ರೈಟ್? ಸೊ ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿಲ್ಲ ಶಾಂತಪ್ಪ ಸರ್ ಅಂತ. ಸೊ ಹಿ ಈಸ್ ದ ಪರ್ಸನ್ ಆಫ್, ಜನರಲಿ ನಾವು ಹೇಳ್ತೀವಿ ಪರ್ಸನ್ ವಿತ್ ನೋ ಎನಿಮೀಸ್ ಅಂತ ಒಳ್ಳೆ ವ್ಯಕ್ತಿ ಇದ್ದಾರೆ. ಆದರೆ ನಿಮಗೆ ಮಂಜು ಸರ್ ಅಂತ ಗೊತ್ತು, ಅದರಲ್ಲಿ ಹುಸೇನಪ್ಪ ಸರ್ ಅಂತ ನಿಮಗೆ ಎಲ್ಲರಿಗೂ ಗೊತ್ತು, ರೈಟ್? ಹುಸೇನಪ್ಪ ಸರ್ ಪ್ರತಿಯೊಬ್ಬರ ಮನದಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ಇವತ್ತು ಇದ್ದಾರೆ. ಸೊ ಯಾವಾಗ PC ಸ್ಟೂಡೆಂಟ್ಸ್ ಆಗಿರ್ಬೋದು, PSI ಸ್ಟೂಡೆಂಟ್ಸ್ ಆಗಿರ್ಬೋದು, SDA FDA KS ವಿದ್ಯಾರ್ಥಿಗಳ ಮನದಲ್ಲಿ ಕುಂತಿರುವಂಥ ವ್ಯಕ್ತಿ ಯಾರಂದರೆ ಹುಸೇನಪ್ಪ ಸರ್. ಅವರು ಕೂಡ ಈ ಟೀಮಲ್ಲಿ ಇದ್ದಾರೆ. ಪ್ಲಸ್ ಶಾಂತಪ್ಪ ಸರ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಈ ಟೀಮಲ್ಲಿ ಇದ್ದಾರೆ. ಇನ್ನು ಮಂಜುನಾಥ್ ಸರ್ ನಿಮ್ಗೆಲ್ಲರಿಗೂ ಗೊತ್ತು, ಸಾಧನಾ ಅಕಾಡೆಮಿ ಮಂಜುನಾಥ್ ಸರ್, ಅವರಂತೂ ನಿಮಗೆ ನೆಕ್ಸ್ಟ್ ಲೆವೆಲ್ ವ್ಯಕ್ತಿಯವರು. ಅಂದರೆ ಒಂದು ಪರ್ಸನಾಲಿಟಿ, ಒಬ್ಬ ಒಳ್ಳೆಯ ವ್ಯಕ್ತಿ, ಅದಕ್ಕೆ ಉದಾಹರಣೆ ಮಂಜುನಾಥ್ ಸರ್. ಅಂತ ಎಲ್ಲ ಒಂದು ಒಳ್ಳೆ ಟೀಮ್ ಇದೆ. ಆ ಒಳ್ಳೆ ಟೀಮ್ನಿಂದ ನಿಮಗೆ ಮಾರ್ಗದರ್ಶನ ಸಿಗ್ತಾ ಇದೆ ಅಂದರೆ ರಿಯಲಿ ಯು ಆರ್ ಸೋ ಲಕ್ಕಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ರೈಟ್? ಸೊ ಇಷ್ಟು ನಿಮಗೆ ಲೈಫಲ್ಲಿ ನೀವು ಸಕ್ಸಸ್ ಆಗಬೇಕಂದ್ರೆ ಒಬ್ಬ ಒಳ್ಳೆ, ರೈಟ್? ಸೊ ಇಲ್ಲಿ ಸಕ್ಸಸ್ ಆಗಬೇಕಂದ್ರೆ ನೀವು ಖಂಡಿತ ಏನು ಮಾಡ್ಕೋಬೇಕಂದ್ರೆ, ರೈಟ್? ಸೊ ನೀವು ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಡಿಸಿಪ್ಲಿನ್, ಅದನ್ನು ಫಾಲೋ ಮಾಡಲೇಬೇಕು. ಡಿಸಿಪ್ಲಿನ್ ಇದ್ದರೆ ಖಂಡಿತ ನೀವು ಪಾಸ್ ಆಗೇ ಆಗ್ತೀರಾ. ಸೊ ಇಷ್ಟು ಹೇಳುತ್ತಾ, ಸೊ ವಿಲ್ ಸ್ಟಾರ್ಟ್ ದ ಎನ್ವೈರ್ಮೆಂಟ್ ಇಕಾಲಜಿ. ನೋಡಿ, ಎನ್ವೈರ್ಮೆಂಟ್ ಇಕಾಲಜಿ ಯಾಕೆ ಓದಬೇಕು ಅಂತ ಕ್ವಶನ್ ಬರುತ್ತೆ ಫಸ್ಟು. ಆ್ಯಂಡ್ ಎನ್ವೈರ್ಮೆಂಟ್ ಇಕಾಲಜಿ ಓದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಸೊ ಯಾವೆಲ್ಲ ಟಾಪಿಕ್ನ ಓದಬೇಕು, ಯಾವೆಲ್ಲ ಟಾಪಿಕ್ಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಸೊ ಬಿಕಾಸ್ ನೋಡಿ, ಇವಾಗ ಮಾರ್ಕೆಟಲ್ಲಿ ತುಂಬ ಸೋರ್ಸ್ ಸಿಗುತ್ತೆ, ನಿಮಗೆ ತುಂಬ ಬುಕ್ಸ್ಗಳೆಲ್ಲ ಸಿಗ್ತವೆ. ಆದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ, ಸೊ ಇವಾಗ ಏನು ಓದಬೇಕು ಅಂತ ಗೊತ್ತಾಗಲ್ಲ ಎಷ್ಟೋ ಜನರಿಗೆ, ರೈಟ್? ಸೊ ಏನು ಓದಬೇಕು ಅಂತ ಗೊತ್ತಾಗದೇ ಇರುವಾಗ ಸೊ ತುಂಬ ಸಮಸ್ಯೆ ಆಗಿಬಿಡುತ್ತೆ, ರೈಟ್? ಸೊ ಹಾಗಾಗಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಓದಬೇಕು, ಏನು ಓದಬಾರ್ದು ಅಂತ ಫಸ್ಟು ಗೊತ್ತಾಗಬೇಕು. ಸೊ ಏನು ಓದಬೇಕು ಅಂತ ಫಸ್ಟ್ ಅರ್ಥ ಆದರೆ ಸೊ ನೀವು ಏನು ಓದಬಾರ್ದು ಅಂತ ಈಸಿಯಾಗಿ ನಿಮಗೆ ಅರ್ಥ ಆಗಿಬಿಡುತ್ತೆ, ರೈಟ್? ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಸೊ ಅದಕ್ಕೆ ಫಸ್ಟ್ ನಾವು ಈ ಎನ್ವೈರ್ಮೆಂಟ್ ಇಕಾಲಜಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಸಿಲೆಬಸ್ ಗೊತ್ತಿರಬೇಕು. ಸೊ ನಮಗೆ ಏನು ಓದಬೇಕಾಗಿದೆ, ಎಲ್ಲಿಂದ ಕ್ವಶನ್ಸ್ ಬರ್ತಾ ಇದ್ದಾವೆ, ಸೊ PCಯಲ್ಲಿ ಎಲ್ಲಿಂದ ಹೆಚ್ಚು ಕ್ವಶನ್ಸ್ ಕೇಳ್ತಾರೆ, ರೈಟ್? ಆ್ಯಂಡ್ PSI ಖುಷಿ ಹೆಚ್ಚಿಗೆ ಕೇಳ್ತಾರೆ. ಸೊ KS ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತವೆ ಈ ಎನ್ವೈರ್ಮೆಂಟ್ ಇಕಾಲಜಿಯಿಂದ, ಆ ಒಂದು ಪಾಯಿಂಟ್ಸ್ ನಿಮಗೆ ಇಲ್ಲಿ ಗೊತ್ತಾಗಬೇಕು, ರೈಟ್? ಸೊ ಇಲ್ಲಿ ಗೊತ್ತಾದರೆ ಆಟೋಮೆಟಿಕ್ ಆಗಿ ನಿಮ್ಗೆ ಏನಾಗುತ್ತೆ ಅಂದರೆ, ರೈಟ್? ಸೊ ಒಂದು ಕ್ಲಾರಿಟಿ ಸಿಗುತ್ತೆ, ಏನು ಓದಬೇಕು ಅಂತ ಒಂದು ಕ್ಲಾರಿಟಿ ಸಿಗುತ್ತೆ, ರೈಟ್? ಇವಾಗ ನೆಕ್ಸ್ಟ್ ನೋಡಿ, ಈಗ ಎನ್ವೈರ್ಮೆಂಟ್ ಇಕಾಲಜಿ ಅಂತ ಬಂದ ಮೇಲೆ ಅದರಲ್ಲಿ ಚಾಪ್ಟರ್ ನಂಬರ್ 1 ಇರುತ್ತೆ. ಸೊ ಚಾಪ್ಟರ್ ನಂಬರ್ 1ರಲ್ಲಿ ಎನ್ವೈರ್ಮೆಂಟ್ ಆ್ಯಂಡ್ ಇಟ್ಸ್ ಕಾಂಪೋನೆಂಟ್ಸ್ ಅಂತ ಬರುತ್ತೆ. ಎನ್ವೈರ್ಮೆಂಟ್ ಇಟ್ಸ್ ಕಾಂಪೋನೆಂಟ್ಸ್. ಸೊ ಎನ್ವೈರ್ಮೆಂಟ್ ಆ್ಯಂಡ್ ಇಟ್ಸ್ ಕಾಂಪೋನೆಂಟ್ಸ್ ಅಂದರೆ ಪರಿಸರ ಮತ್ತು ಅದರ ಘಟಕಗಳು ಅಂತೇಳಿ. ಆ ಪರಿಸರ ಮತ್ತು ಅದರ ಘಟಕಗಳಲ್ಲಿ ಏನಾರ ಟಾಪಿಕ್ಸ್ ಬರ್ತವೆ ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಈಗ ಎನ್ವೈರ್ಮೆಂಟ್ ನಾವು ಪ್ರತಿ ದಿನ ಕೇಳ್ತೀವಿ ಪರಿಸರ ಅಂತೇಳಿ. ಆದರೆ ಪರಿಸರ ಅಂದರೆ ಏನು ಫಸ್ಟ್ ಅದು ನಿಮಗೆ ನೀಟಾಗಿ ಅರ್ಥ ಆಗಿರಬೇಕು. ಈಗ ತುಂಬ ಜನ ವ್ಯಕ್ತಿಗಳಂತಾರೆ, ಸೊ ಪರಿಸರ ಅಂದ್ರೇನು, ನಮ್ಮ ಸುತ್ತಮುತ್ತ ಇರುವಂಥ ಒಂದು ವಾತಾವರಣ ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ಜೈವಿಕ ಮತ್ತು ಅಜೈವಿಕ ಘಟಕ, ಅದನ್ನು ಪರಿಸರ ಅಂತೀವಿ ಅಂತ ನಾವು ಅನ್ಕೋತೀವಿ. ಬಟ್ ಪರಿಸರ ಅಷ್ಟೇ ಅಲ್ಲ, ಪರಿಸರ ತುಂಬ ಡೆಪ್ತಲ್ಲಿದೆ. ಪರಿಸರ ತುಂಬ ಏನಂದರೆ ಇನ್ನೂ ತುಂಬ ಬ್ರಾಡರ್ ಕಾನ್ಸೆಪ್ಟ್ ಇದೆ. ಸೊ ನೀವು ಇಷ್ಟೇ ಅಂದ್ಕೊಂಡ್ರೆ, ಸೊ PCPSI KS ಲೆವೆಲಲ್ಲಿ ಜಸ್ಟ್ ಇಷ್ಟೇ ಅಂದ್ಕೊಂಡ್ರೆ ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈಗ ಪರಿಸರ ಅಂದಮೇಲೆ ಅದಕ್ಕೆ ಒಂದು ಎಕ್ಸ್ಪರ್ಟ್ಸ್ ಕೊಟ್ಟಿರುವಂಥ ಡೆಫಿನೇಷನ್ ಗೊತ್ತಿರಬೇಕು. ಪರಿಸರ ಅಂದಮೇಲೆ ಸೊ ಅದು ಎಕ್ಸಾಕ್ಟ್ ಪರಿಸರ ಅಂದರೆ ಏನು, ಅದರಲ್ಲಿ ಬರುವಂಥ ಘಟಕಗಳು ಯಾವ್ಯಾವು, ಅವೆಲ್ಲ ನೀಟಾಗಿ ನಿಮಗೆ ಅರ್ಥ ಆಗಬೇಕಾಗತ್ತೆ. ಸೊ ಸುಮ್ಮನೆ ಪರಿಸರ ಎಲ್ಲರೂ ಓದಿದ ಹಾಗೆ ನೀವು ಸುಮ್ಮನೆ ಪರಿಸರ ಅಷ್ಟೇ ಓದ್ಕೊಂಡ್ಬಿಟ್ರೆ ಯು ವಿಲ್ ನಾಟ್ ಗೆಟ್ ದ ಮಾರ್ಕ್ಸ್. ನಿಮಗೆ ಮಾರ್ಕ್ಸ್ ಸಿಗೋದು ತುಂಬ ಕಷ್ಟ ಆಗಿಬಿಡುತ್ತೆ. ಒಂದು ಒಳ್ಳೆ ಮಾರ್ಕ್ಸ್ ಬರಬೇಕಂದ್ರೆ ನಿಮ್ಮ ಹತ್ರ ಒಳ್ಳೆ ಕಂಟೆಂಟ್ ಇರಬೇಕಾಗತ್ತೆ, ರೈಟ್? ಸೊ ಅದಕ್ಕೆ ನಮ್ಮ ಈ ಕ್ಲಾಸಸ್ಸಲ್ಲಿ ನಾವು ಪ್ರತಿ ಕ್ಲಾಸಸ್ಸಲ್ಲಿ ಏನು ಫೋಕಸ್ ಮಾಡ್ತೀವಿ ಅಂದರೆ, ಸೊ ನಿಮಗೆ ಒಂದು ಒಳ್ಳೆ ಸ್ಕೋರ್ ತರಬೇಕಂದ್ರೆ ಯಾವ ರೀತಿಯಾಗಿ ನೀವು ಎಕ್ಸಾಮ್ ಬರೀಬೇಕು, ಯಾವೆಲ್ಲ ಕಂಟೆಂಟ್ನ ಯಾವ ರೀತಿಯಾಗಿ ಕವರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ, ರೈಟ್? ಸೊ ಅದರಲ್ಲಿ ಫಸ್ಟ್ ಇಲ್ಲಿ ನೋಡಿ, ಪರಿಸರ ಅಂದ್ರೆ ಏನು ಅಂತ ನಾವು ನೀಟಾಗಿ ಅರ್ಥ ಮಾಡೋಂತೆ ಆಮೇಲೆ, ರೈಟ್? ಸೊ ಫಸ್ಟ್ ಇಲ್ಲಿ ನಿಮಗೆ ಪರಿಸರ ಅಂತ ಅರ್ಥ ಆದಮೇಲೆ ಸೊ ಸೆಕೆಂಡ್ ಇರುತ್ತೆ ಪರಿಸರ ವ್ಯವಸ್ಥೆ ಅಂತೇಳಿ. ನಾವು ಅದಕ್ಕೆ ಇಕೋಸಿಸ್ಟಮ್ ಅಂತ ಕರಿತೀವಿ. ಇಕೋಸಿಸ್ಟಮ್ ಪರಿಸರ ವ್ಯವಸ್ಥೆ. ಮೂರನೇ ಪದ ಬರುತ್ತೆ ಇಕಾಲಜಿ ಅಂತ, ಪರಿಸರ ವಿಜ್ಞಾನ. ಸೊ ಪರಿಸರ ವಿಜ್ಞಾನ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ಇದು, ಪರಿಸರ ವಿಜ್ಞಾನ. ಆಮೇಲೆ ಇಕೋಟೋನ್ ಅಂತ ಬರುತ್ತೆ, ಪರಿಸರ ಸಂಧಿ ಅಂತೇಳಿ. ಸೊ ಪರಿಸರ ಸಂಧಿ ತುಂಬಾ ಇಂಪಾರ್ಟೆಂಟ್ ಟರ್ಮ್. ಅದು ಕೂಡ ತುಂಬಾ ಸಾರಿ ಕ್ವಶನ್ಸ್ ಕೇಳಿದ್ರೆ ಆಲ್ರೆಡಿ. KS ಅಲ್ಲಿ ಕ್ವಶನ್ ಬಂದಿದೆ, PSI ದಲ್ಲಿ ಕ್ವಶನ್ ಬಂದಿದೆ, PCಯಲ್ಲಿ ಕೇಳಿದ್ದಾರೆ, SDA FDA. ಸೊ ತುಂಬಾ ಸಲ ರಿಪೀಟೆಡ್ಲಿ ಬಂದಿರುವಂಥ ಕ್ವಶನ್ ಇದು. ಇಕೋಟೋನ್ ಅಂದರೆ ಏನು ಅಂತಾನೆ ಕ್ವಶನ್ ಕೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಎಜ್ ಇಫೆಕ್ಟ್ ಅಂದರೆ ಏನು, ಎಜ್ ಸ್ಪೀಸೀಸ್ ಅಂದರೆ ಏನು, ಇಕೋಕ್ಲೈನ್ ಅಂದರೆ ಏನು, ಇಕೋಲಾಜಿಕಲ್ ನೀಸ್ ಅಂದರೆ ಏನು, ಇವೆಲ್ಲ ರಿಪೀಟೆಡ್ಲಿ ಬಂದಿರುವಂಥ ಕ್ವಶನ್ಸ್. ಸೊ ಅದಕ್ಕೆ ನಿಮಗೆ ಫಸ್ಟ್ ಚಾಪ್ಟರಲ್ಲಿ ಸೊ ಇಷ್ಟೆಲ್ಲ ಬೇಸಿಕ್ ಟರ್ಮ್ಸ್ ಗೊತ್ತಾಗಬೇಕು, ರೈಟ್? ಪರಿಸರ ಅಂದರೆ ಏನು,
ಪರಿಸರ ವ್ಯವಸ್ಥೆ ಅಂದರೇನು, ಪರಿಸರ ವಿಜ್ಞಾನ ಅಂದರೇನು, ಇಕೋಟೋನ್ ಪರಿಸರ ಸಂಧಿ ಅಂದರೇನು, ಎಜ್ ಇಫೆಕ್ಟ್ ಅಂಚಿನ ಪರಿಣಾಮ, ಅಂಚಿನ ಪ್ರಭೇದ, ಪರಿಸರ ಶ್ರೇಣಿ ಮತ್ತು ಪರಿಸರದ ಸ್ಥಾನ ಅಂತೇಳಿ ಈ ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ಚಾಪ್ಟರ್ ನಂಬರ್ 1 ಅಂತ ಇರುತ್ತೆ. ಇನ್ನು ಚಾಪ್ಟರ್ ನಂಬರ್ 2 ಅಂತ ಬಂದಮೇಲೆ ಸೊ ಕ್ಲಾಸಿಫಿಕೇಶನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇಕೋಸಿಸ್ಟಮ್ ಅಂತ ಬರುತ್ತೆ. ಸೊ ಕ್ಲಾಸಿಫಿಕೇಶನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇಕೋಸಿಸ್ಟಮ್ ಅಂದರೆ ಪರಿಸರ ವ್ಯವಸ್ಥೆಯ ವರ್ಗೀಕರಣಗಳು ಮತ್ತು ಕಾರ್ಯಗಳು ಅಂತೇಳಿ. ಇವತ್ತು ನೋಡಿ, ಯಾವುದೇ ಒಂದು ಪರಿಸರ ವ್ಯವಸ್ಥೆ ರೈಟ್ ಅದು ಅಂದರೆ ಅದು ಎಕ್ಸಿಸ್ಟ್ ಆಗಬೇಕಂದ್ರೆ, ಅದು ಪರಿಸರ ವ್ಯವಸ್ಥೆ ಕಂಡು ಬರಬೇಕಂದ್ರೆ ಅಲ್ಲಿ ಯಾವುದಾದ್ರೂ ಒಂದು ಪ್ರಕ್ರಿಯೆ ನಡೀತಾನೆ ಇರಬೇಕು. ಅಲ್ಲಿ ಪ್ರಕ್ರಿಯೆ ಪ್ರಕ್ರಿಯೆ ಏನಾದ್ರು ನಡೀತಾ ಇಲ್ಲಂದ್ರೆ, ಅಥವಾ ಏನಾದರೂ ಅಲ್ಲಿ ಪರಿಸರ ವ್ಯವಸ್ಥೆ ಏನಾದರೂ ಸ್ಥಗಿತವಾಗಿಬಿಟ್ರೆ, ನಿಂತು ಹೋದರೆ ಅಲ್ಲಿ ಲೈಫೇ ಕಂಡು ಬರೋಂಗಿಲ್ಲ ಅಂತ. ಯಾವುದೇ ಒಂದು ಪರಿಸರ ವ್ಯವಸ್ಥೆ ಸಕ್ರಿಯವಾಗಿ ಉಳ್ಕೋಬೇಕಂದ್ರೆ, ಅದು ಆ್ಯಕ್ಟಿವ್ ಆಗಿ ಉಳ್ಕೋಬೇಕಂದ್ರೆ ಅಲ್ಲಿ ಒಂದು ಫಂಕ್ಷನ್ಸ್ ನಡೀತಲೇ ಇರಬೇಕು, ಅಲ್ಲಿ ಕಾರ್ಯಗಳು ನಡೀತಾನೆ ಇರಬೇಕು. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಈಗ ಫೋಟೋಸಿಂಥೆಸಿಸ್ ಅಂತ ಬರುತ್ತೆ ನಿಮಗೆ. ಫೋಟೋಸಿಂಥೆಸಿಸ್ ಅಂದರೆ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆ ಅಂತೇಳಿ. ಆ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆ ಆದ್ರೇ ಏನಾಗುತ್ತೆ, ಸಸ್ಯಗಳಲ್ಲಿ ಒಂದು ಆಹಾರ ನಿರ್ಮಾಣ ಆಗುತ್ತೆ. ಒಂದು ನಮಗೆ ಗ್ಲುಕೋಸ್ ಅಂತ ಕರಿತೀವಿ, ಅಥವಾ ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ, ಅಥವಾ ಸ್ಟಾರ್ಚ್ ಅಂತ ಕರಿತೀವಿ. ಆ ಗ್ಲುಕೋಸ್ ನಿರ್ಮಾಣ ಆದರೆ ಮಾತ್ರ ಏನಾಗುತ್ತೆ, ಕನ್ಸ್ಯೂಮರ್ಸ್ ಅಥವಾ ಪ್ರಾಣಿಗಳಿಗೆ ಒಂದು ಆಹಾರ ಸಿಗುತ್ತೆ. ಇನ್ನು ಪ್ರಾಣಿಗಳಿಗೆ ಆಹಾರ ಸಿಕ್ಕರೆ ಏನಾಗುತ್ತೆ, ಅಲ್ಲಿ ಪ್ರಾಣಿಗಳು ಕಂಡು ಬರ್ತವೆ ಇಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ. ಸೊ ಪರಿಸರ ವ್ಯವಸ್ಥೆ ಉಳ್ಕೋಬೇಕಂದ್ರೆ ಅಲ್ಲಿ ಸಸ್ಯಗಳು ಇರಬೇಕು, ಅಲ್ಲಿ ಪ್ರಾಣಿಗಳು ಇರಬೇಕು. ಸೊ ಸಸ್ಯಗಳು ಅಷ್ಟೇ ಇದ್ರೆ ಏನಾಗುತ್ತೆ, ಸೊ ಆಲ್ಮೋಸ್ಟ್ ಸಸ್ಯಗಳು ಎಲ್ಲ ಕಡೆ ಬೆಳೆದು ಬಿಟ್ರೆ ಅಲ್ಲಿ ಪ್ರಾಣಿಗಳು ಇಲ್ಲದೆ ಇರುವಾಗ ಸೊ ಸಸ್ಯಗಳು ಏನಾಗ್ತವೆ, ಅನ್ಕಂಟ್ರೋಲ್ಡ್ ಅಂದರೆ ನಿಯಂತ್ರಣ ಇಲ್ಲದೇ ಎಲ್ಲ ಕಡೆ ವ್ಯಾಪಿಸ್ಬಿಡುತ್ತೆ. ಸೊ ಎಲ್ಲ ಕಡೆ ವ್ಯಾಪಿಸಿದ ಮೇಲೆ ಅದು ಏನಾಗ್ಬಿಡುತ್ತೆ ಅಂದರೆ ಪರಿಸರ ವ್ಯವಸ್ಥೆ ಅನ್ಸ್ಟೇಬಲ್ ಆಗುತ್ತೆ ಅಥವಾ ಅಸ್ಥಿರವಾಗ್ಬಿಡುತ್ತೆ. ಆ ಪರಿಸರ ವ್ಯವಸ್ಥೆ ಅಸ್ಥಿರವಾಗಬಾರ್ದಂದ್ರೆ ಅಲ್ಲಿ ಸಸ್ಯಗಳು ಇರಬೇಕು, ಪ್ರಾಣಿಗಳು ಇರಬೇಕು ಅಂತ. ಅದಕ್ಕೆ ನಿಮ್ಗೊಂದು ಟಾಪಿಕ್ ಬರುತ್ತೆ, ಏನಂದರೆ ಉತ್ಪಾದಕಗಳು ಮತ್ತು ಭಕ್ಷಕಗಳು ಅಂತ ಒಂದು ಟಾಪಿಕ್ ಬರುತ್ತೆ. ಸೊ ಉತ್ಪಾದಕಗಳು ಯಾವ ಬರ್ತವೆ, ಸಸ್ಯಗಳು ಉತ್ಪಾದಕಗಳು. ಅಲ್ಲಿ ಉತ್ಪಾದನೆ ಮಾಡಿದ ಮೇಲೆ ಏನಾಗುತ್ತೆ, ಒಂದು ಎನರ್ಜಿ ನಿರ್ಮಾಣ ಆಗುತ್ತೆ. ಅದೇ ಎನರ್ಜಿ ಏನಾಗುತ್ತೆ ಅಂದರೆ ಸೊ ಪ್ರಾಣಿಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅಥವಾ ಸೊ ಪ್ರಾಣಿಗಳಿಗೆ ಏನಾಗುತ್ತೆ ಅಂದರೆ ಆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಆ ಎನರ್ಜಿ ಟ್ರಾನ್ಸ್ಫರ್ ಆಗುವುದರಿಂದ ಸೊ ಆ ಪರಿಸರ ವ್ಯವಸ್ಥೆ ಉಳ್ಕೊಳ್ಳುತ್ತೆ. ಸೊ ಅದೇ ರೀತಿಯಾಗಿ ಇವತ್ತು ಹೈಡ್ರೋಲಾಜಿಕಲ್ ಸೈಕಲ್ ಅಂತ ಕೇಳಿರ್ತೀರಾ, ಸೊ ಜಲಚಕ್ರ ಅಂತ ಕೇಳಿರ್ತೀರಾ. ಆ ಹೈಡ್ರೋಲಾಜಿಕಲ್ ಸೈಕಲ್ ಆದರೆ ಮಾತ್ರ ಈ ಭೂಮಿ ಮೇಲೆ ವಾಟರ್ ಅಥವಾ ನೀರು ಎಕ್ಸಿಸ್ಟ್ ಆಗುತ್ತೆ. ಈಗ ಹೈಡ್ರೋಲಾಜಿಕಲ್ ಸೈಕಲ್ ಆಗದೆ ಇದ್ರೆ ಏನಾಗುತ್ತೆ, ಅಗೇನ್ ಲೈಫ್ ಎಂಡ್ ಆಗಿಬಿಡುತ್ತೆ. ಬಿಕಾಸ್ ನಾವು ವಾಸಿಸ್ಬೇಕಂದ್ರೆ, ಬದುಕಬೇಕಂದ್ರೆ ನೀರು ಬೇಕೇ ಬೇಕು, ನಾವು ಬದುಕಬೇಕಂದ್ರೆ ಏರ್ ಬೇಕೇ ಬೇಕು. ಆ್ಯಂಡ್ ಇದು ಏರ್ ಸರ್ಕ್ಯುಲೇಷನ್ ಆಗಿರ್ಬೋದು ಅಥವಾ ವಾಟರ್ ಸರ್ಕ್ಯುಲೇಷನ್ ಆಗಿರ್ಬೋದು. ಸೊ ಪ್ರತಿಯೊಂದು ಕೂಡ ಎಲ್ಲಿ ನಡೆಯುತ್ತೆ, ಇಕೋಸಿಸ್ಟಮಲ್ಲಿ ನಡೆಯುತ್ತೆ. ಅದಕ್ಕಾಗಿ ಈ ತುಂಬ ಡೆಪ್ತಲ್ಲಿ ಓದಬೇಕಾಗತ್ತೆ. ಸೊ ಕೆಲವೊಂದು ಬುಕ್ಗಳಲ್ಲಿ ನಿಮಗೆ ಆ ಡೆಪ್ತಲ್ಲಿ ಇಲ್ಲದೇ ಇರುವುದರಿಂದ ಸೊ ತುಂಬ ವಿದ್ಯಾರ್ಥಿಗಳು ಯಾಕೆ ಆನ್ಸರ್ ಮಾಡೋಕ್ಕಾಗಲ್ಲ ಕ್ವಶನ್ಗಳಿಗಂದರೆ, ಸೊ ಕಂಪ್ಲೀಟ್ಲಿ ಒಂದು ಬುಕ್ನ ಡಿಪೆಂಡ್ ಆಗಿಬಿಡ್ತಾರೆ. ಆ್ಯಂಡ್ ಒಂದೊಂದು ಬುಕ್ಕಲ್ಲಿ ಸೊ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕು ಎಲ್ಲ ಕಂಟೆಂಟ್ ಸಿಗದೇ ಇರುವುದರಿಂದ ಸಮ್ಟೈಮ್ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ನಿಮಗೆ. ಸೊ ಟಾರ್ಗೆಟ್ 360 ಅದರ ಹೆಸರೇ ಇದೆ, ಟಾರ್ಗೆಟ್ 360 ಅಂತ. ಎಂಥ ವಂಡರ್ಫುಲ್ ನೇಮ್ ಅದು, ಟಾರ್ಗೆಟ್ 360 ಅಂತೇಳಿ. ಈ ಟಾರ್ಗೆಟ್ 360 ಅಂದರೆ ಸೊ ಪ್ರತಿಯೊಂದು ಡೈಮೆನ್ಷನ್, ಸೊ ಪ್ರತಿಯೊಂದು ಹಂತು ಅಥವಾ ಪ್ರತಿಯೊಂದು ಎಕ್ಸಾಮ್ನ ಕವರ್ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್ ಇದು. ಅಥವಾ ಒಂದು ವಿದ್ಯಾರ್ಥಿಗೆ ಸೊ ಏನೆಲ್ಲ ಬೇಕು ಅದು ಒಂದೇ ಕಡೆ ಸಿಗುವಂಥ ಪ್ಲ್ಯಾಟ್ಫಾರ್ಮ್ ಇದು. ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಅಥವಾ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಅವ್ರದ್ದು ಏನು ಡಿಮಾಂಡ್ ಇರುತ್ತೆ, ಕ್ವಾಲಿಟಿ ಎಜುಕೇಷನ್. ಬಿಕಾಸ್ ತುಂಬ ಜನ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರೆ. ಆ ಗ್ರಾಮೀಣ ಪ್ರದೇಶಗಳಿಂದ ಒಂದು ಸಿಟಿಗೆ ಬಂದು ಇಲ್ಲಿ ಕೋಚಿಂಗ್ ತೆಗೆದುಕೊಳ್ಳುವಷ್ಟು ಆ ದುಡ್ಡು ಇಲ್ಲದೇ ಇರಬಹುದು, ಅಥವಾ ಅವ್ರ ಫ್ಯಾಮಿಲಿ ಸಪೋರ್ಟ್ ಇಲ್ಲದೇ ಇರಬಹುದು. ಅಂಥ ವಿದ್ಯಾರ್ಥಿಗಳಿಗೆ ಒಂದು ಕ್ವಾಲಿಟಿ ಎಜುಕೇಷನ್, ಒಂದು ಒಳ್ಳೆಯ ತರಬೇತಿ ಸಿಗಲಿ ಅಂತೇಳಿ ಸೊ ಸುದರ್ಶನ್ ಸರ್ ಮತ್ತು ಅವರು ಒಂದು ಒಳ್ಳೆ ಟೀಮ್ ಸೊ ನಿಮಗೆ ಒಂದು ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಸೊ ಇಲ್ಲಿ ಬಂದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ 360 ಅಂದರೆ PC-ದಿಂದ ಹಿಡ್ಕೊಂಡು DC ವರೆಗೆ, ಅಂದರೆ ಕಾನ್ಸ್ಟೇಬಲ್ದಿಂದ ಹಿಡ್ಕೊಂಡು IAS ಅಧಿಕಾರಿವರೆಗೆ ಸೊ ಏನೆಲ್ಲ ಕ್ವಾಲಿಟಿ ಎಜುಕೇಷನ್ ಬೇಕು, ಒಂದು ಗುಣಮಟ್ಟದ ತರಗತಿ ಬೇಕು, ಅದನ್ನು ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಸೊ ಬಟ್ ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆ, ಅದನ್ನು ನೀವು ಸೇವಿಸೋಕ್ಕೆ ನೀವು ರೆಡಿಯಾಗಿರಬೇಕು ಅಷ್ಟೇ, ರೈಟ್. ಸೊ ಅದಕ್ಕೆ ನೀವು ಪ್ರಾಮಾಣಿಕವಾಗಿ ಸೊ ನಮ್ಮ ಜೊತೆ ಅಸೋಸಿಯೇಟ್ ಆಗಿದ್ದರೆ ಸೊ ಖಂಡಿತ ಸೊ ನಮಗೆ ಪ್ರಾಮಿಸ್ ಮಾಡ್ತೀವಿ. ಸೊ ನೀವು ಏನು ಅಂದ್ಕೊಂಡಿರ್ತೀರ ಅದಕ್ಕಿಂತ ಹೆಚ್ಚಿಗೆ ಕೊಡೋಕ್ಕೆ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಬಿಕಾಸ್ ಅಲ್ಟಿಮೇಟ್ಲಿ ನಿಮ್ಗೆ ಸಪೋರ್ಟ್ ಬೇಕು, ಸೊ ನಿಮ್ಮದು ಕೋಆಪರೇಷನ್ ಬೇಕು ನಮಗೆ. ಸೊ ನೀವು ಸಪೋರ್ಟ್ ಮಾಡಿದರೆ ಖಂಡಿತ ಸೊ ಮತ್ತಷ್ಟು ನಿಮಗೆ ಏನು ಒಂದು ಬೇಡಿಕೆ ಇರುತ್ತೆ, ಸೊ ನಿಮ್ದು ಏನೋ ಒಂದು ಡಿಮಾಂಡ್ ಇರುತ್ತೆ, ಅದಕ್ಕಿಂತ ಹೆಚ್ಚಿಗೆ ನಮಗೆ ಒಂದು ಫುಲ್ಫಿಲ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ, ರೈಟ್. ಸೊ ಇದೊಂದು ಒಳ್ಳೆ ಬ್ಯೂಟಿಫುಲ್ ಟಾಪಿಕ್ ಇದು, ಇಕೋಸಿಸ್ಟಮ್ ಫಂಕ್ಷನ್ಸ್ ಅಂತೇಳಿ. ಇದು ಚಾಪ್ಟರ್ ನಂಬರ್ 2. ಆ್ಯಂಡ್ ಸಾಮಾನ್ಯವಾಗಿ ಪ್ರತಿ ವರ್ಷ ಒಂದಿಲ್ಲ ಒಂದು ಕ್ವಶನ್ಸ್ ಕೇಳ್ತಾರೆ ಮೇಲೆ, ರೈಟ್. ಸೊ ಕ್ಲಾಸಿಫಿಕೇಶನ್ ಮತ್ತು ಫಂಕ್ಷನ್ಸ್ ಮೇಲೆ. ಆ್ಯಂಡ್ ಈ ಚಾಪ್ಟರ್ ನಾವು ಏನು ನೋಡ್ತೀವಿ ಅಂದರೆ
ಸೊ ಟೈಪ್ಸ್ ಆಫ್ ಇಕೋಸಿಸ್ಟಮ್, ಪರಿಸರ ವ್ಯವಸ್ಥೆಯ ಪ್ರಕಾರಗಳು. ಅದರಲ್ಲಿ ಫಸ್ಟ್ ಏನು ಬರುತ್ತೆ ಅಂದರೆ ನ್ಯಾಚುರಲ್ ಬರುತ್ತೆ. ಇವಾಗ ನೋಡಿ, ಸೊ ನ್ಯಾಚುರಲ್ ಇಕೋಸಿಸ್ಟಮ್. ಸೊ ನ್ಯಾಚುರಲ್ ಇಕೋಸಿಸ್ಟಮ್ ಅಂದರೆ ನೋಡಿ ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಂತೇಳಿ, ರೈಟ್. ಸೊ ನೈಸರ್ಗಿಕ ಪರಿಸರ ವ್ಯವಸ್ಥೆ. ಆ್ಯಂಡ್ ಆರ್ಟಿಫಿಷಿಯಲ್ ಅಂದರೆ ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ ಅಂತ ಬರುತ್ತೆ. ಸೊ ತುಂಬ ನ್ಯಾಚುರಲ್ ಇಕೋಸಿಸ್ಟಮ್, ಒಂದು ಮ್ಯಾನ್ಮೇಡ್ ನೈಸರ್ಗಿಕ ಪರಿಸರ ವ್ಯವಸ್ಥೆ ಮತ್ತು ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ. ಸೊ ನ್ಯಾಚುರಲ್ ಇಕೋಸಿಸ್ಟಮ್ ಅಲ್ಲಿ ಫಸ್ಟ್ ಏನು ಬರುತ್ತೆ ಅಂದರೆ ಟೆರೇಸ್ಟ್ರಿಯಲ್ ಅಂತ ಬರುತ್ತೆ. ಸೊ ಟೆರೇಸ್ಟ್ರಿಯಲ್ ಅಂದ್ರೆ ಏನು, ನೆಲಭಾಗದ ಪರಿಸರ ವ್ಯವಸ್ಥೆ ಅಂತೇಳಿ. ಸೊ ನೆಲಭಾಗದ ಪರಿಸರ ವ್ಯವಸ್ಥೆ. ಆ್ಯಂಡ್ ಸೆಕೆಂಡ್ ಏನಂದರೆ ಅಕ್ವೇಟಿಕ್ ಅಂದರೆ ಗೊತ್ತಾಗತ್ತಾ, ಜಲಭಾಗದ ಪರಿಸರ ವ್ಯವಸ್ಥೆ ಅಂತೇಳಿ. ಸೊ ಜಲಭಾಗದ ಪರಿಸರ ವ್ಯವಸ್ಥೆ, ಒಂದು ನೆಲಭಾಗದ ಪರಿಸರ ವ್ಯವಸ್ಥೆ, ಎರಡು ಬರ್ತವೆ. ಮತ್ತು ಈ ಒಂದು ನೆಲಭಾಗದ ಪರಿಸರ ವ್ಯವಸ್ಥೆಯಲ್ಲಿ ಇಲ್ಲಿ ಫಾರೆಸ್ಟ್ ಅಂತ ಬರುತ್ತೆ. ಸೊ ಫಾರೆಸ್ಟ್ ಅಂದರೆ ಗೊತ್ತಾಗುತ್ತಲ್ಲ, ಅರಣ್ಯಗಳು ಅಂತ ಬರುತ್ತೆ, ಅರಣ್ಯಗಳು. ಆ್ಯಂಡ್ ಗ್ರಾಸ್ಲ್ಯಾಂಡ್ಸ್ ಅಂದರೆ ಹುಲ್ಲುಗಾವಲು ಪ್ರದೇಶ, ರೈಟ್. ಇಲ್ಲಿ ಹುಲ್ಲುಗಾವಲು ಪ್ರದೇಶ ಅಂತ ಬರುತ್ತೆ. ಡೆಸರ್ಟ್ ಅಂದರೆ ಮರುಭೂಮಿ, ರೈಟ್. ಸೊ ಮರುಭೂಮಿ. ಸೊ ಇವು ಮೂರು ಬರ್ತವೆ, ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮಿಗೆ. ಸೊ ಗ್ರಾಸ್ಲ್ಯಾಂಡ್ ಅಂತ ನೋಡಿ, ಸಾಮಾನ್ಯವಾಗಿ PC, PSI, KS ಎಕ್ಸಾಮ್ಗಳಲ್ಲಿ ಇದನ್ನು ಕ್ವಶನ್ ಕೇಳ್ತಾರೆ. ಸೊ ಹುಲ್ಲುಗಾವಲು ಪ್ರದೇಶ ಅಂತ ಕ್ವಶನ್ ಕೇಳ್ತಾರೆ. ಈಗ ನೀವು ಆಲ್ಮೋಸ್ಟ್ ಕೇಳಿರ್ತೀರಾ, ಸ್ಟೆಪೀಸ್ ಹುಲ್ಲುಗಾವಲು ಪ್ರದೇಶ ಅಂತ ಕೇಳಿರ್ತೀರಾ, ಅಥವಾ ಪ್ರೇರೀಸ್ ಅಂತ ಕೇಳಿರ್ತೀರಾ, ಅಥವಾ ಲ್ಯಾನೋಸ್ ಅಂತ ಕೇಳಿರ್ತೀರಾ, ಕ್ಯಾಂಪೋಸ್ ಅಂತ ಕೇಳಿರ್ತೀರಾ, ಅಥವಾ ಡೌನ್ಸ್ ಅಂತ ಕೇಳಿರ್ತೀರಾ, ವೆಲ್ಡ್ ಅಂತ ಕೇಳಿರ್ತೀರಾ. ಇವೆಲ್ಲ ಗ್ರಾಸ್ಲ್ಯಾಂಡ್ಸ್ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಸಲ ಕ್ವಶನ್ಸ್ ಬಂದಿದ್ದಾವೆ ಎಕ್ಸಾಮಲ್ಲಿ, ರೈಟ್. ಸೊ ಅದಕ್ಕೆ ನಿಮಗೆ ವಿತ್ ಕಾನ್ಸೆಪ್ಟ್. ಸೊ ನೋಡಿ, ಇವಾಗ ಸ್ಟೆಪೀಸ್ ಅಂದರೆ ರಷ್ಯಾದಲ್ಲಿ ಕಂಡು ಬರುತ್ತೆ, ಅಥವಾ ಅದೇ ಪ್ರೇರೀಸ್ ಅಂದರೆ ನಾರ್ತ್ ಅಮೆರಿಕಾದಲ್ಲಿ ಕಂಡು ಬರುತ್ತೆ. ಅದೇ ಇನ್ನೊಂದು ಬರುತ್ತೆ ನಿಮಗೆ ಬನ್ನಿ ಗ್ರಾಸ್ಲ್ಯಾಂಡ್ಸ್ ಅಂತ. ಆ ಬನ್ನಿ ಗ್ರಾಸ್ಲ್ಯಾಂಡ್ಸ್ ಕಂಡು ಬರುವುದು ಗುಜರಾತಲ್ಲಿ. ಸೊ ಅವು ಅಂದರೆ ಯಾವೆಲ್ಲ ಗ್ರಾಸ್ಲ್ಯಾಂಡ್ಸ್ ಇಲ್ಲೆಲ್ಲಿ ಕಂಡು ಬರ್ತವೆ ಆ್ಯಂಡ್ ಅದೇ ಭಾಗದಲ್ಲಿ ಯಾಕೆ ಕಂಡು ಬರ್ತವೆ, ವಿತ್ ಕಾನ್ಸೆಪ್ಟ್ಸ್ ವಿಲ್ ಡಿಸ್ಕಸ್ ಇನ್ ದ ಕ್ಲಾಸಸ್. ಸೊ ನಮ್ಮ ಕ್ಲಾಸಸ್ದು ಅಥವಾ ಈ 360 ಪ್ಲಾಟ್ಫಾರ್ಮ್ದು ಒಂದು ಬ್ಯೂಟಿ ಏನಂದರೆ, ವಿಲ್ ಫೋಕಸ್ ಆನ್ ದ 3 ಥಿಂಗ್ಸ್. ನಾವು 3 ಪಾಯಿಂಟ್ ಮೇಲೆ ಫೋಕಸ್ ಮಾಡ್ತೀವಿ. ನಾವು 3 ಪಾಯಿಂಟ್ಸ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಈ ಎಕ್ಸಾಮಿಗೆ ಬೇಕಾಗಿರೋದು ಬೇಸಿಕ್ಸ್, ರೈಟ್. ಸೊ ಒಂದು ಬೇಸಿಕ್ ಸ್ಟ್ರಾಂಗ್ ಆಗಿರಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಸೊ ಅದು ಕರೆಂಟ್ ಅಫೇರ್ಸ್ ಜೊತೆಗೆ ಇಂಟರ್ಲಿಂಕ್ ಆಗಿರಬೇಕು. ಸೊ ಯಾರಿಗೆ ಕರೆಂಟ್ ಅಫೇರ್ಸ್ ಜೊತೆ ಇಂಟರ್ಲಿಂಕ್ ಮಾಡೋಕ್ಕೆ ಬರುತ್ತೆ ಅವ್ರು ಪಕ್ಕಾ ಎಕ್ಸಾಮ್ ಪಾಸ್ ಆಗೇ ಆಗ್ತಾರೆ. ನೀವು ಪ್ರತಿದಿನ ಪ್ರತಿ ಸಲ ನೀವು ಒನ್ಲಿ ಕಾನ್ಸೆಪ್ಟ್ಸ್ ಅಷ್ಟೇ ಅರ್ಥ ಮಾಡಿಕೊಂಡು ಅಥವಾ ಬುಕ್ಕಲ್ಲಿದ್ದು ಅಷ್ಟೇ ಅರ್ಥ ಮಾಡಿಕೊಂಡ್ರು ಕೂಡ ಸಕ್ಸಸ್ ಆಗೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಯಾಕಂದರೆ ಇವಾಗ ಕ್ವಶನ್ಸ್ ಬರೋದೆಲ್ಲ ಕರೆಂಟ್ ಅಫೇರ್ಸ್ನ ಇಂಟರ್ಲಿಂಕ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಅಲ್ಲಿ ಒಂದು ಎಕ್ಸಾಂಪಲ್ ಕೊಡೋಕೆ ನಿಮಗೆ ಪ್ರಯತ್ನ ಪಡ್ತೀನಿ ನಾನು. ಈಗ ರೀಸೆಂಟ್ಲಿ ನಿಮಗೆ ಏನಾದರೂ ಕ್ವಶನ್ಸ್ ಕೇಳಿದ್ರೆ, ಸೊ ಭಾರತದಲ್ಲಿ ಅತ್ಯಂತ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದನ್ನು ಕ್ವಶನ್ ಕೇಳ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಭಾರತದ ಅತ್ಯಂತ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು, ದ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಆಫ್ ಇಂಡಿಯಾ ಯಾವುದನ್ನು ಕ್ವಶನ್ ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಯಾವುದು, ನಾಗಾರ್ಜುನ ಸಾಗರ್ ಅಂತೇಳಿ ಎಲ್ಲರಿಗೂ ಗೊತ್ತು. ಅದೇ ಸೆಕೆಂಡ್ ಏನಾದರೂ ಇನ್ನೊಂದು ಕ್ವಶನ್ ಕೇಳಿದ್ರೆ, ಸೊ ವಿಚ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್, ಸೊ ಎರಡನೆಯ ಅತ್ಯಂತ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದನ್ನು ಕ್ವಶನ್ ಕೇಳಿದ್ರೆ, ಸೊ ಏನಾಗುತ್ತೆ, ಇಷ್ಟ ನೀವು ಬಂಡೀಪುರ ಅಂತ ಹೇಳ್ತಾ ಇದ್ರಿ. ಬಟ್ ಇವಾಗ ಆನ್ಸರ್ ಚೇಂಜ್ ಆಗುತ್ತೆ. ಯಾಕಂದರೆ ಇವಾಗ ರೀಸೆಂಟ್ಲಿ ಸುಂದರ್ಬನ್ಸ್, ಸೊ ನಮ್ಮ ಭಾರತದ ಎರಡನೇ ಅತ್ಯಂತ ದೊಡ್ಡ ಹುಲಿ ಮೀಸಲು ಪ್ರದೇಶ ಅಂತ ಇವಾಗ ಅದನ್ನು ನೋಟಿಫೈ ಮಾಡಿದ್ದಾರೆ, ಅದನ್ನ ಪ್ರಪೋಸಲ್ ಕೊಟ್ಟಿದ್ದಾರೆ. ಆ ಪ್ರಪೋಸಲ್ ಏನಾದರೂ ಎಕ್ಸೆಪ್ಟ್ ಆದರೆ ಪಕ್ಕ ಅಲ್ಲಿಂದ ಕ್ವಶನ್ ಬಂದೇ ಬರುತ್ತೆ. ಯಾವುದು, ಸುಂದರ್ಬನ್ಸ್ ಟೈಗರ್ ರಿಸರ್ವ್ ಮೇಲೆ ಪಕ್ಕ ಕ್ವಶನ್ಸ್ ಕೇಳ್ತಾರೆ. ಇನ್ನು ಸುಂದರ್ಬನ್ಸ್ ಅಂತ ನ್ಯೂಸಲ್ಲಿ ಇರುವಾಗ ಈಗ ಸುಂದರ್ಬನ್ಸ್ ಮ್ಯಾಂಗ್ರೂವ್ಸ್ ಮೇಲೆ ಕೂಡ ಕ್ವಶನ್ಸ್ ಬಂದೇ ಬರ್ತವೆ. ಆ ಸುಂದರ್ಬನ್ಸ್ ಮ್ಯಾಂಗ್ರೂವ್ಸ್ ನ್ಯೂಸಲ್ಲಿ ಇರುವುದರಿಂದ ಅಲ್ಲಿರುವಂಥ ರಾಯಲ್ ಬೆಂಗಾಲ್ ಟೈಗರ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇನ್ನು ರಾಯಲ್ ಬೆಂಗಾಲ್ ಟೈಗರ್ಸ್, ಸುಂದರ್ಬನ್ ಟೈಗರ್ ರಿಸರ್ವ್ಸ್, ಅಲ್ಲಿಂದ ಕ್ವಶನ್ ಫ್ರೇಮ್ ಆಗೇ ಆಗುತ್ತೆ. ಈ ಥರ ನೀವು ಇಂಟರ್ಲಿಂಕ್ ಮಾಡೋಕ್ಕೆ ಬಂದರೆ ಸೊ ಖಂಡಿತ ಪಾಸ್ ಆಗೇ ಆಗ್ತೀರಾ. ಆ್ಯಂಡ್ ಯಾವುದೇ ಒಂದು ಕಾನ್ಸ್ಟೇಬಲ್ ಎಕ್ಸಾಮ್ ಅಥವಾ KS ಎಕ್ಸಾಮ್, IAS ಎಕ್ಸಾಮ್, ಯಾವುದೇ ಎಕ್ಸಾಮ್ ತಗೊಳ್ಳಿ, ಸೊ ಕರೆಂಟ್ ಅಫೇರ್ಸ್ ಮೇಲೆ ಇಂಟರ್ಲಿಂಕ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಸೊ ನಿಮಗೆ ಇಂಟರ್ಲಿಂಕ್ ಮಾಡೋಕ್ಕೆ ಬಂದರೆ ಪಕ್ಕ ನೀವು ಪಾಸ್ ಆಗೇ ಆಗ್ತೀರಾ. ಸೊ ಇವಾಗ ನೋಡಿ, ರೀಸೆಂಟ್ಲಿ ಆಗಿರುವಂಥ ಎಕ್ಸಾಮ್ಗಳಲ್ಲಿ ಇದೇ ಕ್ವಶನ್ಸ್ ಪದೇ ಕೇಳಿದ್ದಾರೆ. ಈಗ ಮೊನ್ನೆ ಯಾವುದೋ ಒಂದು ಎಕ್ಸಾಮಲ್ಲಿ ಸೊ ವಾಯನಾಡ್ ಮೇಲೆ ಕ್ವಶನ್ಸ್ ಕೇಳಿದರು, ವಾಯನಾಡ್ ಲ್ಯಾಂಡ್ಸ್ಲೈಡ್ ಇಶ್ಯೂ ಮೇಲೆ ಕ್ವಶನ್ ಕೇಳಿದರು. ಯಾಕೆ ಕ್ವಶನ್ ಕೇಳಿದ್ರು ಅಂದರೆ, ಸೊ ಲಾಸ್ಟ್ ಇಯರ್ ಸೊ ವಾಯನಾಡ್, ಕೇರಳ ರಾಜ್ಯದ ವಾಯನಾಡ್ ಪ್ರದೇಶದಲ್ಲಿ ಏನಾಗಿತ್ತು, ಭೂಕುಸಿತ ಆಗಿತ್ತು. ಆ ಭೂಕುಸಿತದಿಂದ ಸೊ ಒಂದು ಬಯೋಡೈವರ್ಸಿಟಿ ನಷ್ಟ ಆಗಿತ್ತು. ಬಟ್ ನಿಮಗೆ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ, ಅದು ನಷ್ಟ ಆಗಿದ್ದಕ್ಕಾಗಿ ಸೊ ಅಲ್ಲಿ ಅದು ತುಂಬ ನ್ಯೂಸ್ ಆಗಿತ್ತು ಏರಿಯಾ. ಅದಕ್ಕೆ ಮೇಲೆ ಕ್ವಶನ್
ಕೇಳ್ಬಿಟ್ರದ ಮೇಲೆ ಈಗ ನೀವು ಅಲ್ಲಿಂದ ಯಾಕೆ ಕೇಳಿದ್ರೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ, ಬಿಕಾಸ್ ನ್ಯೂಸ್ದಾಗಿತ್ತು ಅಲ್ಲಿನ ಕ್ವಶನ್ಸ್ ಅವರು ಫ್ರೇಮ್ ಮಾಡಿ ಕೇಳ್ತಾರೆ. ಅದೇ ರೀತಿಯಾಗಿ ಲಾಸ್ಟ್ ಇಯರ್ ಒಂದು ಕ್ವಶನ್ದು ಅರ್ಥವೇಕ್ ಮೇಲೆ ಕ್ವಶನ್ ಕೇಳಿದ್ರು. ಯಾಕೆ ಅರ್ಥವೇಕ್ ಮೇಲೆ ಕ್ವಶನ್ ಕೇಳಿದ್ರು ಅಂದರೆ ರೀಸೆಂಟ್ಲಿ ಸೊ ಟರ್ಕಿಯಲ್ಲಿ ಆಗಿರ್ಬೋದು, ಮೊರ್ಯಾಕೋ ಆಗಿರ್ಬೋದು, ಮ್ಯಾನ್ಮಾರ್ದಲ್ಲಿ ಆಗಿರ್ಬೋದು, ಸೊ ಮೇಜರ್ ಅರ್ಥವೇಕ್ಸ್ ಆಗಿತ್ತು. ಆ ಟಾಪಿಕ್ ಒಂದು ಇಂಟರ್ಲಿಂಕ್ ಮಾಡಿ ಅವರು ಭೂಕಂಪ ಮೇಲೆ ಕ್ವಶನ್ಸ್ ಕೇಳಿದ್ರು. ಸೊ ಯಾವುದೇ ಟಾಪಿಕ್ ತಗೊಳ್ಳಿ ನೀವು, ಅದು ನ್ಯೂಸ್ದಾಗಿದ್ದರೆ ಪಕ್ಕಾ ಕ್ವಶನ್ಸ್ ಕೇಳ್ತಾರೆ, ರೈಟ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ. ಸೊ ಡೆಸರ್ಟ್ ಇಕೋಸಿಸ್ಟಮ್ ಅಂದರೆ ಏನು, ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಅಂದರೆ ಏನು, ಫಾರೆಸ್ಟ್ ಇಕೋಸಿಸ್ಟಮ್ ಅಂದರೆ ಏನಂತ ಕ್ವಶನ್ ಕೇಳ್ತಾರೆ. ಆ್ಯಂಡ್ ಫಾರೆಸ್ಟ್ ಮೇಲೆ ಸಾಮಾನ್ಯವಾಗಿ ಕ್ವಶನ್ಸ್ ಕೇಳ್ತಾರೆ. ಯಾಕೆ ಫಾರೆಸ್ಟ್ ಮೇಲೆ ಕೇಳ್ತಾರೆ ಅಂದರೆ ಸೊ ಫಾರೆಸ್ಟ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ವೈಲ್ಡ್ ಲೈಫ್. ಸೊ ವನ್ಯಜೀವಿಗಳಿಗೆ ಅತ್ಯಂತ ಸೂಕ್ತವಾಗಿರುವಂಥ ಪರಿಸರ ವ್ಯವಸ್ಥೆ ಯಾವುದು ಹೇಳಿ, ಫಾರೆಸ್ಟ್, ರೈಟ್. ಆ್ಯಂಡ್ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್, ಒಂದು ಆರ್ಥಿಕ ಅಭಿವೃದ್ಧಿ ಸೊ ಮೇನ್ಲಿ ನಿಂತಿರುವುದೇ ಫಾರೆಸ್ಟ್ ಮೇಲೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸೊ ಡಿಫಾರೆಸ್ಟೇಷನ್ ಹೆಚ್ಚಿಗೆ ಆಗ್ತಾ ಇದೆ, ಸೊ ಅರಣ್ಯನಾಶ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ಫಾರೆಸ್ಟ್ ಮೇಲೆ ಕ್ವಶನ್ಸ್ ಸಾಮಾನ್ಯವಾಗಿ ಬರ್ತಿರ್ತವೆ. ಸೊ ಯಾವ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರೆ ಅಂದರೆ ಫಾರೆಸ್ಟ್ ಮೇಲೆ, ಸೊ ಇಂಡಿಯಾದಲ್ಲಿ ಸೊ ಟೋಟಲ್ ಫಾರೆಸ್ಟ್ ಎಷ್ಟಿದೆ ಅಂತ ಕ್ವಶನ್ ಕೇಳಬಹುದು, ಅಥವಾ ಇಂಡಿಯಾದಲ್ಲಿ ಅತಿ ಹೆಚ್ಚು ಫಾರೆಸ್ಟ್ ಹೊಂದಿರುವಂತಹ ರಾಜ್ಯ ಯಾವುದೊಂದು ಕ್ವಶನ್ ಕೇಳಬಹುದು, ಅಥವಾ ಭಾರತದಲ್ಲಿ ನೋಡಿ ಅತ್ಯಂತ ಕಡಿಮೆ ಫಾರೆಸ್ಟ್ ಅಥವಾ ಅರಣ್ಯ ಪ್ರದೇಶ ಹೊಂದಿರುವಂಥ ರಾಜ್ಯ ಯಾವುದೊಂದು ಕ್ವಶನ್ ಕೇಳಬಹುದು, ಅಥವಾ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫಾರೆಸ್ಟ್ ಅಥವಾ ಅರಣ್ಯ ಪ್ರದೇಶ ಹೊಂದಿರುವಂಥ ಜಿಲ್ಲೆ ಯಾವುದೊಂದು ಕ್ವಶನ್ ಕೇಳಬಹುದು, ಅಥವಾ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಸೊ ಅರಣ್ಯ ಪ್ರದೇಶ ಹೊಂದಿರುವಂಥ ಜಿಲ್ಲೆ ಯಾವುದಂತ ಕ್ವಶನ್ ಕೇಳಬಹುದು. ಈ ಥರ ತುಂಬ ಸಾರಿ ಕ್ವಶನ್ ಬಂದಿದ್ದಾವೆ, ರೈಟ್. ಸೊ ಇವೆಲ್ಲ ಕೂಡ ನಾವು ಪ್ರತಿಯೊಂದು ಕೂಡ ಡಿಸ್ಕಸ್ ಮಾಡೋಣ ಇನ್ ಡೀಟೇಲ್ ಆಗಿ. ಸೊ ಈಗ ಬರುವಂಥ ಕ್ಲಾಸಸ್ಗಳಲ್ಲಿ ಇದನ್ನು ಡಿಸ್ಕಸ್ ಮಾಡೋಣಂತೆ. ಸೊ ಇದು ನಿಮಗೆ ಸೆಕೆಂಡ್ ಚಾಪ್ಟರ್ ನಂಬರ್ 2. ಇನ್ ಚಾಪ್ಟರ್ ನಂಬರ್ 3 ಸೊ ಇಕಾಲಜಿ ಆ್ಯಂಡ್ ಇಟ್ಸ್ ಆರ್ಗನೈಜೇಷನ್ ಲೆವೆಲ್ ಅಂತ ಬರುತ್ತೆ. ಇಕಾಲಜಿ ಅಂಡ್ ಇಟ್ಸ್ ಇಕಾಲಜಿಕಲ್, ನೋಡಿ ಇಕಾಲಜಿ ಆ್ಯಂಡ್ ಇಟ್ಸ್ ಆರ್ಗನೈಜೇಷನ್ ಲೆವೆಲ್ಸ್. ಸೊ ಪರಿಸರ ವಿಜ್ಞಾನ ಮತ್ತು ಅದರ ಸಾಂಸ್ಥಿಕ ಮಟ್ಟಗಳು ಅಂತೇಳಿ. ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಇದು ಕೂಡ ಯಾವುದೇ ಒಂದು ಪರಿಸರ ಕರೆಕ್ಟಾಗಿ ಕೇಳ್ಕೊಳ್ಳಿ, ಯಾವುದೇ ಒಂದು ಪರಿಸರಲ್ಲಿ ಇರಬೇಕಂದ್ರೆ, ಒಂದು ಪರಿಸರ ಅಂದರೆ ಎನ್ವೈರ್ಮೆಂಟ್ ಇರಬೇಕಂದ್ರೆ ಇವೆಲ್ಲ ಲೆವೆಲ್ಸ್ ಇರಲೇಬೇಕು ಅಂತ. ಏನೆಲ್ಲ ಲೆವೆಲ್ಸ್? ಒಂದು ಆರ್ಗ್ಯಾನಿಸಮ್ ಅಂದರೆ ಒಂದು ಜೀವಿ ಅಲ್ಲಿ ಇರಲೇಬೇಕು, ಜೀವಿ ಸಂಖ್ಯೆ ಅಂದರೆ ಪಾಪ್ಯುಲೇಷನ್ ಅಂದರೆ ಜೀವಿ ಒಂದು ಗುಂಪು ಅಲ್ಲಿ ಇರಲೇಬೇಕು, ಅದಾದಮೇಲೆ ಕಮ್ಯುನಿಟಿ ಸಮುದಾಯ ಅಲ್ಲಿ ಇರಲೇಬೇಕು, ಇಕೋಸಿಸ್ಟಮ್ ಪರಿಸರ ವ್ಯವಸ್ಥೆ, ರೈಟ್. ಆಮೇಲೆ ಜೀವಿ ಸಮೂಹ ಬಯೋಮ್ಸ್ ಅಂತಿರುತ್ತೆ, ಆಮೇಲೆ ಬಯೋಸ್ಪಿಯರ್ ಜೀವಗೋಳ ಅಂತಿರುತ್ತೆ. ಯಾವುದೇ ಒಂದು ಪರಿಸರ ಅಂತ ಅನ್ಕೋಬೇಕಂದ್ರೆ ಇಷ್ಟೆಲ್ಲ ಇರಲೇಬೇಕು ಅಂತ. ಜೀವಿಗಳಿರಬೇಕು, ಜೀವಿ ಸಂಖ್ಯೆ ಇರಬೇಕು, ರೈಟ್, ಸಮುದಾಯ ಇರಬೇಕು, ಆ್ಯಂಡ್ ಪರಿಸರ ವ್ಯವಸ್ಥೆ ಇರಬೇಕು, ಜೀವಿ ಸಮೂಹ ಇರಬೇಕು ಮತ್ತು ಜೀವಗೋಳ ಇರಬೇಕು. ಯಾಕಂದರೆ ಈ ಭೂಮಿ ಮೇಲೆ ಕರೆಕ್ಟಾಗಿ ಕೇಳ್ಕೊಳ್ಳಿ, ಈಗ ಭೂಮಿ ಮೇಲೆ ಅರ್ತ್ ಮೇಲೆ ಅಥವಾ ಈ ಭೂಮಿ ಮೇಲೆ ಈಗ 4 ಪ್ರಮುಖ ಸ್ಪಿಯರ್ಸ್ ಕಂಡು ಬರ್ತವೆ. 4 ಸ್ಪಿಯರ್ಸ್ ಅಥವಾ 4 ಗೋಳಗಳು ಅಂತ ಕರಿತೀವಿ. 4 ಗೋಳಗಳು, ಒಂದು ಶಿಲಾಗೋಳ, ಒಂದು ವಾಯುಗೋಳ, ಒಂದು ಜಲಗೋಳ ಮತ್ತು ಒಂದು ಜೀವಗೋಳ ಅಂತ ಕರಿತೀವಿ. ಕರೆಕ್ಟಾಗಿ ಕೇಳ್ಕೊಳ್ಳಿ. ಸೊ ಲಿಥೋಸ್ಪಿಯರ್ ಅಂದರೆ ಶಿಲಾಗೋಳ, ಎರಡನೇದು ಆಟ್ಮೋಸ್ಪಿಯರ್ ಅಂದರೆ ವಾಯುಗೋಳ, ಆ್ಯಂಡ್ ಮೂರನೇದು ಬರುತ್ತೆ ಯಾವುದು, ಜಲಗೋಳ ಅಂತೇಳಿ, ಜಲಗೋಳ. ಆ್ಯಂಡ್ 3 ಒಳಗೊಂಡಿರುವಂಥ ಆ ಒಂದು ಅಥವಾ 3 ಕರೆಕ್ಟಾಗಿ ಕೇಳ್ಕೊಳ್ಳಿ. ಸೊ ಜೀವಿಗಳಿರುವಂಥ ಭಾಗಕ್ಕೆ ನಾವು ಬಯೋಸ್ಪಿಯರ್ ಅಥವಾ ಜೀವಗೋಳ ಅಂತ ಕರಿತೀವಿ. ಜೀವಿಗಳಿರುವಂಥ ಭಾಗ ನೋಡಿ, ಜೀವಿಗಳಿರುವಂತಹ ಶಿಲಾಗೋಳದ ಭಾಗ, ಜೀವಿಗಳಿರುವಂತಹ ವಾಯುಗೋಳದ ಭಾಗ, ಜೀವಿಗಳಿರುವಂತಹ ಜಲಗೋಳದ ಭಾಗಕ್ಕೆ ನಾವು ಬಯೋಸ್ಪಿಯರ್ ಅಥವಾ ಜೀವಗೋಳ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್. ತುಂಬ ಸಲ ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಜೀವಗೋಳ ಅಂದರೇನು, ಜೀವಿ ಸಮೂಹ ಅಂದರೇನು, ಆ್ಯಂಡ್ ನಮ್ಮ ಭೂಮಿಯ ಮೇಲೆ ಒಟ್ಟು ಎಷ್ಟು ಜೀವಿ ಸಮೂಹಗಳಿದ್ದಾವೆ ಅಂತ ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ಭಾರತದಲ್ಲಿ ಅಥವಾ ಜಗತ್ತಿನಲ್ಲಿ ಒಟ್ಟು 11 ಜೀವಿ ಸಮೂಹಗಳಿದ್ದಾವೆ, ರೈಟ್, 11. ಅದನ್ನು ಕೆಲವರು ಕೇಳಿರ್ತೀರಾ, ತೈಗಾ ಬಯೋಮ್ ಅಂತ ಕೇಳಿರ್ತೀರಾ, ಫಾರೆಸ್ಟ್ ಬಯೋಮ್ ಅಂತ ಕೇಳಿರ್ತೀರಾ, ರೈಟ್. ಮತ್ತು ಹುಲ್ಲುಗಾವಲು ಗ್ರಾಸ್ಲ್ಯಾಂಡ್ ಬಯೋಮ್ ಅಂತ ಕೇಳಿರ್ತೀರಾ, ಟುಂಡ್ರಾ ಬಯೋಮ್ ಅಂತ ಕೇಳಿರ್ತೀರಾ. ಈ ಥರ ಒಟ್ಟು 11 ಬಯೋಮ್ಸ್ಗಳಿದ್ದಾವೆ, 11 ಜೀವಿ ಸಮೂಹಗಳಿದ್ದಾವೆ. ಸೊ ನಾವು ಅದನ್ನು ಕೂಡ ನಾವು ಮಾಡೋಣಂತೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ, ರೈಟ್. ಸೊ ಇದು ನಿಮಗೆ ಚಾಪ್ಟರ್ ನಂಬರ್ 3. ಸೊ ಚಾಪ್ಟರ್ ನಂಬರ್ 3 ಆದಮೇಲೆ ಸೊ ಚಾಪ್ಟರ್ ನಂಬರ್ 4 ಅಂತೂ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಒಂದು PC ದಿಂದ ಆಲ್ಮೋಸ್ಟ್ PC ಆಗಿರ್ಬೋದು, PSI ಆಗಿರ್ಬೋದು, FDA, SDA ಯಾವುದೇ ಎಕ್ಸಾಮ್ ತಗೊಳ್ಳಿ ನೀವು, ಪ್ರತಿ ವರ್ಷ 1 ಇಲ್ಲ 2 ಕ್ವಶನ್ ಬಂದೇ ಬರ್ತವೆ. ಎಲ್ಲಿಂದ? ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಕಾನ್ಸರ್ವೇಷನ್. ಸೊ ಜೀವ ವೈವಿಧ್ಯತೆ ಮತ್ತು ಅದರ ಸಂರಕ್ಷಣೆ ಅಂತೇಳಿ. ಇದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದರೆ ನ್ಯಾಷನಲ್ ಪಾರ್ಕ್ಸ್ ಮೇಲೆ ಕ್ವಶನ್ ಬರ್ತವೆ, ರಾಷ್ಟ್ರೀಯ ಉದ್ಯಾನವನಗಳು, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ವನ್ಯಜೀವಿ ಅಭಯಾರಣ್ಯಗಳು, ಬಯೋಸ್ಪಿಯರ್ ರಿಸರ್ವ್ಸ್ ಜೀವಗೋಳ ಮೀಸಲು ಪ್ರದೇಶ, ಆ್ಯಂಡ್ ಟೈಗರ್ ರಿಸರ್ವ್ಸ್ ಹುಲಿ ಮೀಸಲು ಪ್ರದೇಶ,
ಎಲಿಫೆಂಟ್ ರಿಸರ್ವ್ಸ್ ಆನೆ ಮೀಸಲು ಪ್ರದೇಶ, ಕಾನ್ಸರ್ವೇಷನ್ ರಿಸರ್ವ್ಸ್ ಸಂರಕ್ಷಣಾ ಮೀಸಲು ಪ್ರದೇಶ, ಆ್ಯಂಡ್ ಕಮ್ಯುನಿಟಿ ರಿಸರ್ವ್ಸ್ ಸಮುದಾಯ ಮೀಸಲು ಪ್ರದೇಶ. ಈ ರೀತಿಯಾಗಿ ಸೊ ನಿಮಗೆ ಡಿಫ್ರೆಂಟ್ ಒಂದು ಪ್ರೊಟೆಕ್ಟೆಡ್ ಏರಿಯಾಸ್ ಅಥವಾ ಸಂರಕ್ಷಿತ ಪ್ರದೇಶಗಳ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಈ ಟಾಪಿಕ್ ಮೇಲೆ ಪ್ರತಿ ವರ್ಷ ಮಿನಿಮಮ್ ಯಾವುದೇ ಎಕ್ಸಾಮ್ ತಗೊಳ್ಳಿ ನೀವು, ಸೊ ಈವನ್ IAS ನಲ್ಲಿ ಕೂಡ ಕ್ವಶನ್ಸ್ ಕೇಳ್ತಾರೆ. IAS ಎಕ್ಸಾಮ್ ಆಗಿರ್ಬೋದು, KS ಎಕ್ಸಾಮ್ ಆಗಿರ್ಬೋದು, ಅಥವಾ PSI ಆಗಿರ್ಬೋದು, ಅಥವಾ PC ಎಕ್ಸಾಮ್ ಆಗಿರ್ಬೋದು, ಅಥವಾ FDA, SDA ಅಥವಾ PDO ಕೂಡ ಎಕ್ಸಾಮ್ ಆಗಿರ್ಬೋದು. ಯಾವುದೇ ಎಕ್ಸಾಮ್ ತಗೊಳ್ಳಿ ಕ್ವಶನ್ಸ್ ಕೇಳ್ತಾರೆ. ಈ ನ್ಯಾಷನಲ್ ಪಾರ್ಕ್ಸ್ ಮೇಲೆ ಮತ್ತು ವನ್ಯಜೀವಿ ಅಭಯಾರಣ್ಯಗಳ ಮೇಲೆ, ಜೀವಗೋಳ ಮೀಸಲು ಪ್ರದೇಶದ ಮೇಲೆ ಆ್ಯಂಡ್ ಹುಲಿ ಮೀಸಲು ಪ್ರದೇಶದ ಮೇಲೆ ಕ್ವಶನ್ಸ್ ತುಂಬ ಸರಿ ಕೇಳಿದ್ದಾರೆ. ರೈಟ್, ಈಗ ಏನೇನು ಕ್ವಶನ್ ಕೇಳ್ಬೋದಂದರೆ, ಸೊ ಭಾರತದ ಅತ್ಯಂತ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವುದೊಂದು ಕ್ವಶನ್ ಕೇಳ್ಬೋದು, ಅಥವಾ ಅತ್ಯಂತ ಚಿಕ್ಕ ನ್ಯಾಷನಲ್ ಪಾರ್ಕ್ ಯಾವುದೊಂದು ಕ್ವಶನ್ ಕೇಳ್ಬೋದು, ಅಥವಾ ಇವಾಗ ಭಾರತದಲ್ಲಿ ಇತ್ತೀಚೆಗೆ ಸೊ ಡಿಕ್ಲೇರ್ ಅಥವಾ ಘೋಷಣೆ ಮಾಡಿರುವಂತಹ ನ್ಯಾಷನಲ್ ಪಾರ್ಕ್ ಅಂತ ಯಾವುದೊಂದು ಕ್ವಶನ್ ಕೇಳಬಹುದು. ಆ್ಯಂಡ್ ಇನ್ನೊಂದು ಇವಾಗ ತುಂಬ ನ್ಯೂಸ್ ಆಗಿರೋದು ಯಾವುದು, ಪ್ರಾಜೆಕ್ಟ್ ಚೀತಾ ಅಂತೇಳಿ. ಕರೆಕ್ಟಾಗಿ ಕೇಳ್ಕೊಳ್ಳಿ, ಪ್ರಾಜೆಕ್ಟ್ ಚೀತಾ. ಸೊ ಪ್ರಾಜೆಕ್ಟ್ ಚೀತಾ ಅವ್ರು ಇನ್ನೊಂದು ಕ್ವಶನ್ ಕೇಳ್ತಾರೆ, ಪ್ರಾಜೆಕ್ಟ್ ಚೀತಾ ಅಥವಾ ಚೀತಾ ಯೋಜನೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಚೀತಾ ಯೋಜನೆ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೀತಾ ಇದೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಅದಕ್ಕೆ ಪ್ರತಿಯೊಂದು ಕೂಡ ನೀವು ಇಂಟರ್ಲಿಂಕ್ ಮಾಡಿ ಓದಿದರೆ ಸೊ ಯು ವಿಲ್ ಡೆಫಿನೆಟ್ಲಿ ಕ್ಲಿಯರ್ ದ ಎಕ್ಸಾಮ್ ಇನ್ ದ ಫಸ್ಟ್ ಗೋ ಇಟ್ ಸೆಲ್ಫ್. ಸೊ ಒಂದೇ ಪ್ರಯತ್ನದಲ್ಲಿ ನೀವು ಎಕ್ಸಾಮ್ನ ಪಾಸ್ ಮಾಡಬಹುದು. ಅದಕ್ಕೆ ನಿಮಗೆ ಏನು ಬೇಕು ಅಂದರೆ ಯಾವುದೇ ಒಂದು ಟಾಪಿಕ್ನ ನಾವು ಯಾವ ರೀತಿ ಇಂಟರ್ಲಿಂಕ್ ಮಾಡಬೇಕು ಅಂತ ಗೊತ್ತಿರಬೇಕು. ಆ್ಯಂಡ್ ನಾವು ಇಲ್ಲಿ ಇದ್ದೀವಿ ನಿಮಗೆ ಇಂಟರ್ಲಿಂಕ್ ಮಾಡಿ ಪಾಠ ಮಾಡೋಕ್ಕೆ. ರೈಟ್, ಸೊ ಈ 360 ಟಾರ್ಗೆಟ್ 360 ಪ್ಲ್ಯಾಟ್ಫಾರ್ಮಲ್ಲಿ ಸೊ ಪ್ರತಿಯೊಬ್ಬರು ಕೂಡ ರೈಟ್, ಸೊ ನೀವು ಮೆಂಟಲಿಬಿಟಿ ಕ್ಲಾಸಸ್ ಎಲ್ಲ ಕೇಳುವಾಗ ನಿಮಗೆ ಸುದರ್ಶನ್ ಸರ್ ತುಂಬ ಬ್ಯೂಟಿಫುಲ್ ಆಗಿ ನಿಮಗೆ ಇಂಟರ್ಲಿಂಕ್ ಮಾಡಿ ತುಂಬ ನೀಟಾಗಿ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಶಾಂತಪ್ಪ ಸರ್ ಆಗಿರ್ಬೋದು, ಹುಸಿನಪ್ಪ ಸರ್ ಆಗಿರ್ಬೋದು, ತುಂಬ ವಂಡರ್ಫುಲ್ ಟೀಮ್ ಇದೆ. ಆ ಎಲ್ಲ ಟೀಮ್ದಿಂದ ಸೊ ಅವರೆಲ್ಲ ಹೆಂಗಂದ್ರೆ ಒಂದು ಟೈಪ್ ಆಫ್ ಅಂದರೆ ಒಂದು ಸಕ್ಸಸ್ಫುಲ್ ಆಗಿರುವಂಥ ವ್ಯಕ್ತಿಗಳು, ಯಶಸ್ವಿ ಆಗಿರುವಂಥ ವ್ಯಕ್ತಿಗಳು. ಅಂಥ ಯಶಸ್ವಿ ಆಗಿರುವಂಥ ವ್ಯಕ್ತಿಗಳಿಂದ ಪಾಠ ಕೇಳಿದ್ರೆ ಸೊ ನಿಮ್ಮ ಸಕ್ಸಸ್ ತುಂಬ ಬೇಗ ಸಿಕ್ಬಿಡುತ್ತೆ, ಅಥವಾ ನಿಮ್ಮ ಸಕ್ಸಸ್ ನಿಮಗೆ ಈಸಿ ಆಗಿಬಿಡುತ್ತೆ. ರೈಟ್, ಸೊ ಇದು ನಿಮಗೆ ಚಾಪ್ಟರ್ ನಂಬರ್ 4. ಇನ್ನು ಚಾಪ್ಟರ್ ನಂಬರ್ 5 ಏನಂದರೆ ಚಾಪ್ಟರ್ ನಂಬರ್ 4 ಇದು ಬರುತ್ತೆ. ಮತ್ತು ನಿಮಗೆ ಸ್ಯಾಕ್ರೆಡ್ ಗ್ರೂವ್ಸ್ ಬಗ್ಗೆ ಬರುತ್ತೆ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಇದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತೇಳಿ ಜೀವ ವೈವಿಧ್ಯತೆಯ ಬಿಸಿ ತಾಣಗಳು ಅಂತ ಕ್ವಶನ್ ಕೇಳ್ತಾರೆ. ಆ್ಯಂಡ್ ಇವಾಗ ಇಂಡಿಯಾದಲ್ಲಿ 4 ಇದಾವೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ರೈಟ್, ಕೆಲವರಿಗೆ ಗೊತ್ತಿರಬಹುದು. ಆ 4 ಯಾವ್ಯಾವ ಅಂದರೆ, ಒಂದು ವೆಸ್ಟರ್ನ್ ಘಾಟ್ಸ್ ಇದೆ, ಹಿಮಾಲಯ ಇದೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದರೆ ಈಶಾನ್ಯ ರಾಜ್ಯಗಳಿದ್ದಾವೆ, ಪ್ಲಸ್ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಈ ರೀತಿಯಾಗಿ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳಿದ್ದಾವೆ. ಆ್ಯಂಡ್ ಅದನ್ನೇ ಯಾಕೆ ಆಯ್ಕೆ ಮಾಡಿದ್ದಾರೆ ನೋಡಿ, ಭಾರತ ಇಷ್ಟು ದೊಡ್ಡದಾಗಿದೆ. ಸೊ ಇಡೀ ಜಗತ್ತಿನಲ್ಲಿ ಭಾರತ 7ನೇ ಅತ್ಯಂತ ದೊಡ್ಡ ರಾಷ್ಟ್ರ. ಇದು 7ನೇ ದೊಡ್ಡ ರಾಷ್ಟ್ರ ಇದ್ರೂ ಸಹಿತ 4 ಆಯ್ಕೆ ಆಗಿದ್ದಾವೆ. ಸೊ 4 ಆಯ್ಕೆ ಆಗಿದ್ದಾವೆ ಅಂದರೆ ಅದಕ್ಕೆ ಏನಾದರೂ ಕ್ರೈಟೀರಿಯಾ ಇರಲೇಬಹುದು, ಕ್ರೈಟೀರಿಯಾ ಇರಲೇಬೇಕು, ಅಥವಾ ಮಾನದಂಡಗಳು ಇರಲೇಬೇಕು ಅಂತ. ಆ ಏನು ಮಾನದಂಡಗಳು, ಯಾವ ಆಧಾರದ ಮೇಲೆ ಅದನ್ನು ಆಯ್ಕೆ ಮಾಡ್ತಾರೆ, ರೈಟ್, ಅದು ನಾವು ಪ್ರತಿಯೊಂದು ಕೂಡ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ರೈಟ್, ಸೊ ನಿಮಗೆ ಬಯೋಡೈವರ್ಸಿಟಿ ಹೋಪ್ ಸ್ಪಾಟ್ಸ್ ಅಂತ ಟಾಪಿಕ್ ಬರುತ್ತೆ. ಆ್ಯಂಡ್ ಇನ್ನೊಂದು ಮೆಗಾ ಡೈವರ್ಸ್ ಕಂಟ್ರಿ ಅಂತ ಕ್ವಶನ್ ಕೇಳ್ತಾರೆ. ಸೊ ಮೆಗಾ ಡೈವರ್ಸ್ ಕಂಟ್ರಿ ಮೇಲೆ ಯಾಕೆ ಕ್ವಶನ್ಸ್ ಕೇಳ್ತಾರೆ ಅಂದರೆ ನೋಡಿ, ಸೊ ಭಾರತ ಕೂಡ ಒಂದು ಮೆಗಾ ಡೈವರ್ಸ್ ಕಂಟ್ರಿ, ಅಥವಾ ಭಾರತ ವಿವಿಧತೆ ಹೊಂದಿರುವಂಥ ದೇಶ ನಮ್ಮದು. ಸೊ ಇಡೀ ಜಗತ್ತಿನಲ್ಲಿ ಇರೋದೇ ಎಷ್ಟು 17 ದೇಶಗಳಿದ್ದಾವೆ ಅಷ್ಟೇ. ಅತಿ ಹೆಚ್ಚು ಬಯೋಡೈವರ್ಸಿಟಿ ಹೊಂದಿರುವಂಥ 17 ದೇಶಗಳಿದ್ದಾವೆ. ಸೊ ಟೋಟಲ್ 193+ ಕಂಟ್ರಿಗಳಿದ್ದಾವೆ ಇಡೀ ಜಗತ್ತಿನಲ್ಲಿ. ಆದರೆ ಸೊ ಅತಿ ಹೆಚ್ಚು ಬಯೋಡೈವರ್ಸಿಟಿ ಹೊಂದಿರುವಂಥ 17 ದೇಶಗಳಿದ್ದಾವೆ. ಆ 17 ದೇಶಗಳಲ್ಲಿ ಭಾರತ ಕೂಡ ಒಂದು. ಹಾಗಾಗಿ ನಿಮಗೆ ಕ್ವಶನ್ಸ್ ಇಲ್ಲಿಂದ ಬಂದೇ ಬರ್ತವೆ. ರೈಟ್, ಸೊ ನೆಕ್ಸ್ಟ್ ಚಾಪ್ಟರ್ ನೋಡಿ, ಚಾಪ್ಟರ್ ನಂಬರ್ 4 ಇದು ನಿಮಗೆ ಎಕ್ಸ್ ಸಿತು ಅಂತ ಬರುತ್ತೆ. ಎಕ್ಸ್ ಸಿತು ಮೆಥಡ್ ಆಫ್ ಬಯೋಡೈವರ್ಸಿಟಿ ಕಾನ್ಸರ್ವೇಷನ್. ನೋಡಿ, ಇನ್ ಸಿತು ಮತ್ತು ಎಕ್ಸ್ ಸಿತು ಅಂತೇಳಿ. ಸೊ ಇನ್ ಸಿತು ಮೆಥಡ್ ಆಫ್ ಬಯೋಡೈವರ್ಸಿಟಿ ಕಾನ್ಸರ್ವೇಷನ್ ಅಂದರೆ ಸಸ್ಯಗಳು ಅಥವಾ ಯಾವುದೇ ಒಂದು ಪ್ರಾಣಿಗಳು ಅವು ಕಂಡು ಬರುವಂತಹ ಪ್ರದೇಶದಲ್ಲಿ ರಕ್ಷಣೆ ಕೊಟ್ಟರೆ ನಾವು ಇನ್ ಸಿತು ಅಂತ ಕರಿತೀವಿ. ರೈಟ್, ಸೊ ಕಾನ್ಸರ್ವೇಷನ್ ಆಫ್ ಸ್ಪೀಸೀಸ್ ಇನ್ ದೇರ್ ಎಕ್ಸಿಸ್ಟಿಂಗ್ ಏರಿಯಾಸ್ ಆರ್ ಇನ್ ದೇರ್ ನ್ಯಾಚುರಲ್ ಇಕೋಸಿಸ್ಟಮ್ಸ್ ವಿ ಕಾಲ್ ಆಸ್ ಇನ್ ಸಿತು ಮೆಥಡ್ ಆಫ್ ಬಯೋಡೈವರ್ಸಿಟಿ ಕಾನ್ಸರ್ವೇಷನ್. ಇನ್ನು ಎಕ್ಸ್ ಸಿತು ಅಂದರೆ ಅವು ಇರುವಂಥ ಒಂದು ನ್ಯಾಚುರಲ್ ಹ್ಯಾಬಿಟ್ಯಾಟ್ದಿಂದ ಅಥವಾ ಅವು ಕಂಡು ಬರುವಂಥ ಒಂದು ವಾಸಸ್ಥಳದಿಂದ ಸೊ ಬೇರೆ ಕಡೆ ತೆಗೆದುಕೊಂಡು ಹೋಗಿ ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆಯಲ್ಲಿ ರಕ್ಷಣೆ ಕೊಟ್ಟರೆ ನಾವು ಅದಕ್ಕೆ ಎಕ್ಸ್ ಸಿತು ಅಂತ ಕರಿತೀವಿ. ಎಕ್ಸ್ ಸಿತು ಅಂದರೆ ಬಾಹ್ಯ ಪ್ರದೇಶದಲ್ಲಿ ರಕ್ಷಣೆ ಕೊಟ್ಟರೆ. ಒಂದು ಉದಾಹರಣೆ ನೋಡಿ, ಈಗ ಬಂಡೀಪುರ್ ಟೈಗರ್ ರಿಸರ್ವ್ ಅಲ್ಲಿ ಅಲ್ಲಿರುವಂಥ ಟೈಗರ್ಸ್ಗಳಿಗೆ ಅಲ್ಲೇ ರಕ್ಷಣೆ ಕೊಟ್ಟರೆ ನಾವು ಅದಕ್ಕೆ ಇನ್ ಸಿತು ಅಂತ ಕರಿತೀವಿ. ಆ್ಯಂಡ್ ಈಗ ಬಂಡೀಪುರಲ್ಲಿರುವಂಥ ಟೈಗರ್ಸ್ಗಳನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿ ಈಗ ಮೈಸೂರು ಝೂದಲ್ಲಿ ರಕ್ಷಣೆ ಕೊಟ್ಟರೆ ಅದಕ್ಕೆ ನಾವು ಎಕ್ಸ್ ಸಿತು ಅಂತ ಕರಿತೀವಿ. ಸೊ ಎಕ್ಸ್ ಸಿತು ಅಂದ್ರೇನು, ಅವು ಕಂಡು ಬರುವಂತಹ ನೈಸರ್ಗಿಕ ವಾಸಸ್ಥಳದಿಂದ ಹೊರಗಡೆ ರಕ್ಷಣೆ ಕೊಟ್ಟರೆ ಅದು ಎಕ್ಸ್ ಸಿತು ಅಂತ ಆಗುತ್ತೆ.
ಕೊಡಬೇಕಾಗತ್ತೆ. ಅವಿರುವಂಥ ಸ್ಥಳದಲ್ಲೇ ಕೊಟ್ಟರೆ ನಾವು ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಅದೊಂದು ಬ್ಯೂಟಿಫುಲ್ ಟಾಪಿಕ್ ಇದು. ಸೊ ನಾವು ಅದಕ್ಕೆ ಜುಲಾಜಿಕಲ್ ಪಾರ್ಕ್ಸ್ ಪ್ರಾಣಿ ಸಂಗ್ರಹಾಲಯ ಆ್ಯಂಡ್ ಬೊಟಾನಿಕಲ್ ಗಾರ್ಡನ್ ಸಸ್ಯೋದ್ಯಾನ, ಈಗ ಸೀಡ್ ಬ್ಯಾಂಕ್ ಅಂತ ಬರುತ್ತೆ ಸಸ್ಯ ಬೀಜ ರಕ್ಷಣಾ ಕೇಂದ್ರ ಅಂತೇಳಿ, ಆ್ಯಂಡ್ ಜೀನ್ ಬ್ಯಾಂಕ್ ಜೀವಿಗಳ ವಂಶವಾಹಿಗಳ ರಕ್ಷಣಾ ಕೇಂದ್ರ ಅಂತೇಳಿ. ಈ ರೀತಿಯಾಗಿ ನಿಮಗೆ ಬ್ಯೂಟಿಫುಲ್ ಟಾಪಿಕ್ಸ್ಗಳಿದ್ದಾವೆ ಬಯೋಡೈವರ್ಸಿಟಿಯಲ್ಲಿ. ಸೊ ಮತ್ತೇನೆಲ್ಲ ಬರ್ಬೋದು ಇದರಲ್ಲಿ ಭಾಷೆದಲ್ಲಿ ಅಂದರೆ ನೋಡಿ, ಬಯೋಡೈವರ್ಸಿಟಿ ಈ ಚಾಪ್ಟರಲ್ಲಿ ನಿಮಗೆ ಒಂದು ಟಾಪಿಕ್ ಒಂದು ಕ್ವಶನ್ ಕೇಳ್ತಾರೆ. ಸೊ ಜೀವ ವೈವಿಧ್ಯತೆ ಸಂರಕ್ಷಣೆ ಮಾಡಬೇಕಂದ್ರೆ ಸೊ ಇರುವಂತಹ ಕ್ರಮಗಳು ಬಗ್ಗೆ ಕ್ವಶನ್ ಕೇಳ್ತಾರೆ. ಕ್ರಮಗಳು ಅಥವಾ ಒಂದು ಭಾರತ ಮತ್ತು ವಿದೇಶಿ ಅಥವಾ ಫಾರಿನ್ ಕಂಟ್ರೀಸ್ ಏನೆಲ್ಲ ಆಕ್ಟಿವಿಟೀಸ್ ಅವರು ಅಥವಾ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತ. ಸೊ ವಾಟ್ ಆಲ್ ಇನಿಷಿಯೇಟಿವ್ಸ್ ದೇ ಹ್ಯಾವ್ ಟೇಕನ್ ಸೊ ಟು ಕಾನ್ಸರ್ವ್ ದ ಬಯೋಡೈವರ್ಸಿಟಿ. ಸೊ ಜೀವ ವೈವಿಧ್ಯತೆಯನ್ನು ರಕ್ಷಣೆ ಮಾಡೋಗೋಸ್ಕರ ಸೊ ಯಾವೆಲ್ಲ ದೇಶಗಳು ಏನೆಲ್ಲ ಪ್ರಯತ್ನ ಪಟ್ಟಿದ್ದಾವೆ ಅದನ್ನು ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ಅದರ ಮೇಲೆ ಕ್ವಶನ್ಸ್ ತುಂಬ ಸಾರಿ ಕೇಳಿದ್ದಾರೆ. ಒಂದು ಎಕ್ಸಾಂಪಲ್ ನೋಡಿ, ಈಗ ಬೋನ್ ಕನ್ವೆನ್ಷನ್ ಕೆಲವೊಬ್ರು ಕೇಳಿರ್ಬೋದು ಬೋನ್ ಕನ್ವೆನ್ಷನ್ ಬಗ್ಗೆ. ಸೊ ಬೋನ್ ಅನ್ನೋದು ಒಂದು ಸಿಟಿ ಎಲ್ಲಿ ಬರುತ್ತೆ? ಅದು ಜರ್ಮನಿ ದೇಶದಲ್ಲಿ ಬರುತ್ತೆ. ಸೊ ಜರ್ಮನಿ ದೇಶದಲ್ಲಿ ಬರುವಂಥ ಒಂದು ಸಿಟಿ ಅದು ಯಾವುದು? ಬೋನ್ ಅಂತೇಳಿ. ಆ ಬೋನ್ ಸಿಟಿಯಲ್ಲಿ 1979ರಲ್ಲಿ ಒಂದು ಸಮಾವೇಶಕ್ಕೆ ಸಹಿ ಹಾಕ್ತಾರೆ. ಅದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಸೊ ಮೈಗ್ರೇಟರಿ ಸ್ಪೀಸೀಸ್ ಅಂದರೆ ವಲಸೆ ಹೋಗುವಂತಹ, ಅದು ಪಕ್ಷಿ ಆಗಿರ್ಬೋದು ಅಥವಾ ಪ್ರಾಣಿ ಆಗಿರ್ಬೋದು, ಅಂದರೆ ವಲಸೆ ಹೋಗುವಂತಹ ಒಂದು ಪ್ರಭೇದಗಳನ್ನು ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಬೋನ್ ಕನ್ವೆನ್ಷನ್ಗೆ ಸಹಿ ಹಾಕ್ತಾರೆ. ಅದರ ಮೇಲೆ ಕ್ವಶನ್ಸ್ ಪಕ್ಕ ಬಂದೇ ಬರುತ್ತೆ. ಇನ್ನೊಂದು, ಸೊ ಸಾಮಾನ್ಯವಾಗಿ ಕ್ವಶನ್ ಎಲ್ಲಿ ರಿಪೀಟ್ ಆಗ್ತಾವೆ ಅಂದರೆ ಈ ಸೈಟ್ಸ್ IUCN ಮೇಲೆ ಕ್ವಶನ್ ರಿಪೀಟ್ ಆಗುತ್ತೆ. IUCN ಅಂದರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕಾನ್ಸರ್ವೇಷನ್ ಆಫ್ ನೇಚರ್. ಇದು ಒಂದು NGO ಅಂದರೆ ಗೊತ್ತಾಗತ್ತಲ್ಲ, ಸರ್ಕಾರೇತರ ಸಂಸ್ಥೆ ಅಂತೇಳಿ. ಈ ಸರ್ಕಾರೇತರ ಸಂಸ್ಥೆ ಮೇಲೆ ಕ್ವಶನ್ಸ್ ತುಂಬ ಸಾರಿ ಕೇಳಿದ್ದಾರೆ ಆ್ಯಂಡ್ ಕ್ವಶನ್ಸ್ ಸಾಮಾನ್ಯವಾಗಿ ಬರ್ತಿರ್ತವೆ. ಸೊ ಬಿಕಾಸ್ ಈ ಒಂದು IUCN ಸಂಸ್ಥೆ ಇಲ್ಲಿಯವರೆಗೆ ಸೊ ಬೇರೆ ಬೇರೆ ಕ್ರಮಗಳನ್ನು ತೆಗೆದುಕೊಂಡಿದೆ. ಯಾಕಂದರೆ ಈ ಒಂದು ಬಯೋಡೈವರ್ಸಿಟಿನ ರಕ್ಷಣೆ ಮಾಡಬೇಕು ಅಂತೇಳಿ. ಅದರಲ್ಲಿ ಒಂದು ಬರುತ್ತೆ ನಿಮಗೆ ಸೈಟ್ಸ್ ಅಂತ ಬರುತ್ತೆ. ಸೊ ಸೈಟ್ಸ್ ಅಂದರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ಫ್ಲೋರಾ ಆ್ಯಂಡ್ ಫೌನಾ ಅಂತೇಳಿ. ಜಸ್ಟ್ ನಾನು ನಿಮಗೆ ಸಿಲೆಬಸ್ ಡಿಕೋಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕ್ಲಾಸಸ್ ಮಾಡುವಾಗ ಡೀಟೇಲ್ ಆಗಿ ಅದರ ಮೀನಿಂಗ್, ಅದರ ಫುಲ್ ಫಾರ್ಮ್, ಅದು ಯಾವಾಗ ಸ್ಥಾಪನೆ ಆಯಿತು, ಅದರ ಮುಖ್ಯ ಉದ್ದೇಶ ಏನು, ಆ್ಯಂಡ್ ಇಲ್ಲಿವರೆಗೆ ಆಗಿರುವಂಥ ಒಂದು ಡೆವಲಪ್ಮೆಂಟ್ಸ್ ಅದ್ರ ಬಗ್ಗೆ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡೋಣಂತೆ. ಬಟ್ ಜಸ್ಟ್ ಒಂದು ಸಿಲೆಬಸ್ ಫಸ್ಟ್ ನಿಮ್ಗೆ ಗೊತ್ತಿರಬೇಕು, ನಮ್ಗೆ ಏನು ಓದಬೇಕಾಗಿದೆ ಅಂತ. ಆ ಒಂದು ಬೇಸಿಕ್ ಒಂದು ಬ್ಲೂ ಪ್ರಿಂಟ್ ನಿಮಗೆ ಸಿಕ್ಬಿಟ್ರೆ ಏನು ಓದಬೇಕು ಅಂತ ಗೊತ್ತಾದರೆ ಸೊ ಇಡೀ ಸಬ್ಜೆಕ್ಟ್ ನಿಮಗೆ ಈಸಿ ಆಗಿಬಿಡುತ್ತೆ. ತುಂಬ ವಿದ್ಯಾರ್ಥಿ ಏನು ಮಿಸ್ಟೇಕ್ಸ್ ಮಾಡ್ತಾರಂದರೆ ಯಾವುದೇ ಸಬ್ಜೆಕ್ಟ್ನ ಓದೋಕ್ಕಿಂತ ಮುಂಚೆ ಅಂದರೆ ಸಬ್ಜೆಕ್ಟ್ನ ಓದೋಕ್ಕಿಂತ ಮುಂಚೆನೇ ಸಿಲೆಬಸ್ನ ಸ್ಕಿಪ್ ಮಾಡಿಬಿಡ್ತಾರೆ. ಆ ಸಿಲೆಬಸ್ ಗೊತ್ತಿಲ್ಲದೇ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಅದು ಯಾವ ರೀತಿಯಾಗಿ ಅಂದರೆ ಸೊ ಒನ್ ಕೈಂಡ್ ಆಫ್ ರೈಟ್ ಜಸ್ಟ್ ಸ್ವಿಮ್ಮಿಂಗ್ ಇನ್ ದ ಓಷನ್ ವಿದೌಟ್ ನೋಯಿಂಗ್ ದ ಡೆಸ್ಟಿನೇಷನ್. ಅಥವಾ ನೀವು ಸುಮ್ಮನೆ ಸಾಗದ ಈಜಾಡ್ದಂಗೆ ಆಗುತ್ತೆ ಅಷ್ಟೇ. ಯಾವುದು ಕೂಡ ನಿಮಗೆ ಅಲ್ಲಿ ಬೌಂಡ್ರಿ ಸಿಗಲ್ಲ, ನಿಮಗೆ ಒಂದು ಗಡಿ ಸಿಗಲ್ಲ. ನಿಮಗೆ ಈ ರೀತಿಯಾಗಿರಬಾರ್ದು. ಒಂದು ಗಡಿ ಇರಲೇಬೇಕು, ಒಂದು ಡೆಸ್ಟಿನೇಷನ್ ಇರಲೇಬೇಕು ಅಂತ. ಒಂದು ಡೆಸ್ಟಿನೇಷನ್ ಗೊತ್ತಾದರೆ ಮಾತ್ರ ನಿಮಗೆ ಏನಾಗುತ್ತೆ ಅಂದರೆ ಆ ಪ್ರೋಸೆಸ್ ಈಸಿ ಆಗಿಬಿಡುತ್ತೆ. ಸೊ ಯಾವುದೇ ಒಂದು ನಾವು ಆ ವರ್ಕ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ನಮಗೆ ಏನು ಮಾಡಬೇಕಾಗಿದೆ ಅಂತ ಗೊತ್ತಿರಬೇಕು ನಿಮಗೆ. ಸೊ ಏನು ಗೊತ್ತಿಲ್ಲದೆ ಸುಮ್ಮನೆ ರ್ಯಾಂಡಮ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಸೊ ಏನು ವರ್ಕ್ ಮಾಡಬೇಕಾಗಿದೆ, ಎಷ್ಟು ವರ್ಕ್ ಮಾಡಬೇಕಾಗಿದೆ ಅಂತ ಒಂದು ನಿಮಗೆ ಮುಂಚೆನೇ ಗೊತ್ತಾಗ್ಬಿಟ್ರೆ ಆ ವರ್ಕ್ ನೀವು ತುಂಬ ಇಫೆಕ್ಟಿವ್ ಆಗಿ ಅದನ್ನು ಮಾಡ್ಬೋದು. ಅದಕ್ಕೆ ಸಿಲೆಬಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಸಿಲೆಬಸ್ ಗೊತ್ತಿದ್ರೆ ಮತ್ತು ಆ ಸಬ್ಜೆಕ್ಟ್ ಮೇಲೆ ಬಂದಿರುವಂಥ PYQs ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸ್ವಲ್ಪ PYQs ಗೊತ್ತಿದ್ರೆ ಸೊ ಡೆಫಿನೆಟ್ಲಿ ವಿಲ್ ಡೂ ವಂಡರ್ಸ್ ಇನ್ ದ್ಯಾಟ್ ಸಬ್ಜೆಕ್ಟ್. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಅದು CSAT ಆಗಿರ್ಬೋದು ಅಥವಾ ಪಾಲಿಟಿ ಆಗಿರ್ಬೋದು, ಜಾಗ್ರಫಿ ಆಗಿರ್ಬೋದು ಅಥವಾ ಎನ್ವೈರ್ಮೆಂಟ್ ಅಥವಾ ಹಿಸ್ಟ್ರಿ, ಯಾವುದೇ ಆಗಿರಲಿ, ಯಾವುದೇ ಒಂದು ಸಬ್ಜೆಕ್ಟಲ್ಲಿ ನೀವು ಬೆಸ್ಟ್ ಪರ್ಫಾರ್ಮ್ ಮಾಡಬೇಕಂದ್ರೆ ಆ ಸಬ್ಜೆಕ್ಟ್ದು ಸಿಲೆಬಸ್ ಗೊತ್ತಾಗಿರಬೇಕು, ಪ್ಲಸ್ ಆ ಸಬ್ಜೆಕ್ಟ್ದಿಂದ ಬಂದಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗೊತ್ತಾಗಿರಬೇಕು. ಇವೆರಡು ನಿಮಗೆ ಗೊತ್ತಾದರೆ ಸೊ ನಿಮಗೆ ಹಾಫ್ ಆಫ್ ದ ಆ ಸಬ್ಜೆಕ್ಟ್ ಮೇಲೆ ನಿಮಗೆ ಕಮಾಂಡ್ ಇರುತ್ತೆ. ಆ ಸಬ್ಜೆಕ್ಟ್ ಮೇಲೆ ಕಮಾಂಡ್ ಇದ್ದರೆ ಮಾತ್ರ ಅಲ್ಲಿ ಎಕ್ಸಾಮಲ್ಲಿ ಬೆಸ್ಟ್ ಪರ್ಫಾರ್ಮ್ ಮಾಡೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ, ರೈಟ್? ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೈಟ್ಸ್, ಟ್ರಾಫಿಕ್ ಅಂತ ಬರುತ್ತೆ. ರೆಡ್ ಡಾಟಾ ಬುಕ್ ಮೇಲೆ ತುಂಬ ಸಾರಿ ಕ್ವಶನ್ಸ್ ಕೇಳಿದ್ದಾರೆ. ಅಂದರೆ ಕೆಂಪು ದತ್ತಾಂಶ ಪುಸ್ತಕ ಅಂತ ಕರಿತೀವಿ, ರೆಡ್ ಡಾಟಾ ಬುಕ್. ಆ ಕೆಂಪು ದತ್ತಾಂಶ ಪುಸ್ತಕ ಮೇಲೆ ಕೂಡ ತುಂಬ ಸಾರಿ ಕ್ವಶನ್ಸ್ ಬಂದಿದ್ದಾವೆ, ರೈಟ್? ಸೊ ಆಮೇಲೆ ನೋಡಿ UNCBD, ಸೊ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ. ಸೊ ಜೀವ ವೈವಿಧ್ಯತೆ ಸಂರಕ್ಷಿಸಲು ಇರುವಂಥ ಒಂದು ಬ್ಯೂಟಿಫುಲ್ ಸಮಾವೇಶ ಇದು, ಯಾವುದು UNCBD ಅಂತೇಳಿ. ಆಮೇಲೆ ಕಾರ್ಟಾಜಿನಾ ಪ್ರೋಟೋಕಾಲ್ ಆ್ಯಂಡ್ ನಗೋಯಾ ಪ್ರೋಟೋಕಾಲ್, ಐಚಿ ಬಯೋಡೈವರ್ಸಿಟಿ ಟಾರ್ಗೆಟ್ಸ್, ಇವೆಲ್ಲ ರಿಪೀಟೆಡ್ಲಿ ಬಂದಿರುವಂಥ ಕ್ವಶನ್ಸ್. ನೀವು ತೆಗೆದು ನೋಡಿಬೇಕಾದ್ರೆ PC, PSI ಕ್ವಶನ್ ಪೇಪರ್ಸ್, KS ಕ್ವಶನ್ ಪೇಪರ್ಸ್ ತುಂಬ ಸಾರಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ನಗೋಯಾ ಪ್ರೋಟೋಕಾಲ್ ಅಂದರೆ ಏನು, ಅಥವಾ ನಗೋಯಾ ಪ್ರೋಟೋಕಾಲ್ ಇದರ ಉದ್ದೇಶ
ಉದ್ದೇಶ ಏನಾಗಿದೆ, ಕಾರ್ಟಾಜಿನೋ ಪ್ರೋಟೋಕಾಲ್ ಇದರ ಉದ್ದೇಶ ಏನಾಗಿದೆ ಅಂತ ತುಂಬ ಸರಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ನಿಮಗೆ ನಾವು ಡಿಸ್ಕಸ್ ಮಾಡೋಣಂತೆ ಇನ್ ಅಪ್ಕಮಿಂಗ್ ಕ್ಲಾಸಸ್. ನಾವು ಪ್ರತಿಯೊಂದು ಕೂಡ 1 by 1 ಸೊ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಸೊ ಇದು ನಿಮಗೆ ಚಾಪ್ಟರ್ ನಂಬರ್ 4. ಇನ್ ಚಾಪ್ಟರ್ ನಂಬರ್ 5 ನೋಡಿ. ಸೊ ಎನ್ವೈರ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ಕನ್ವೆನ್ಷನ್ಸ್ ಅಂತ ಒಂದು ಟಾಪಿಕ್ ಇದೆ. ಸೊ ಎನ್ವೈರ್ಮೆಂಟಲ್ ಇಶ್ಯೂಸ್ ಆ್ಯಂಡ್ ಕನ್ವೆನ್ಷನ್ಸ್ ಅಂದರೆ ಪರಿಸರ ಸಮಸ್ಯೆಗಳು ಮತ್ತು ಸಮಾವೇಶಗಳು ಅಂತೇಳಿ. ಇದು ಎಂಥ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ, ಸೊ ನೀವು ಯಾವುದೇ ಒಂದು ಒಂದು ಪ್ರಬಂಧ ಬರಿಬೇಕಂದ್ರೆ ಈ ಟಾಪಿಕ್ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ. ಯಾಕಂದರೆ ಸಾಮಾನ್ಯವಾಗಿ ನೀವು PSIದಲ್ಲಿ ಕೂಡ ಎಸ್ಸೆ ಬರಿಬೇಕಾಗತ್ತೆ, KSದಲ್ಲಿ ಕೂಡ ಎಸ್ಸೆ ಬರಿಬೇಕಾಗತ್ತೆ. ಸೊ ನೀವು ಎಸ್ಸೆ ಬರಿಬೇಕಂದ್ರೆ ಸೊ ನಿಮಗೆ ಒಂದು ಟಾಪಿಕ್ ಪ್ರತಿ ವರ್ಷ ಪರಿಸರದಿಂದ ಬಂದೇ ಬರುತ್ತೆ, ಒಂದು ಟಾಪಿಕ್ ನಿಮಗೆ ಸೊಸೈಟಿದಿಂದ ಬಂದೇ ಬರುತ್ತೆ, ಒಂದು ಟಾಪಿಕ್ ನಿಮಗೆ ಎಕನಾಮಿ ಮೇಲೆ ಬಂದೇ ಬರುತ್ತೆ, ಒಂದು ಟಾಪಿಕ್ ಒಂದು ಪಾಲಿಟಿ ಮೇಲೆ ಬಂದೇ ಬರುತ್ತೆ, ಒಂದು ಟಾಪಿಕ್ ನಿಮಗೆ ಫಿಲಾಸಫಿ ಮೇಲೆ ಕೇಳ್ತಾರೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಟಾಪಿಕ್ಸ್ಗಳು ಬರುವುದರಿಂದ ಒಂದು ಟಾಪಿಕ್ ಎನ್ವೈರ್ಮೆಂಟ್ದಿಂದ ಬಂದರೆ ಸೊ ಈ ಟಾಪಿಕ್ದಿಂದ ಬಂದಿರ್ತಾವೆ ಅಷ್ಟೇ, ರೈಟ್. ಒಂದು ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ, ಅಥವಾ ಜಾಗತಿಕ ತಾಪಮಾನ, ಒಂದು ಗ್ಲೋಬಲ್ ವಾರ್ಮಿಂಗ್ ಮೇಲೆ ಕ್ವಶನ್ ಕೇಳಿರ್ತಾರೆ, ಅಥವಾ ಲಾಸ್ ಆಫ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ನಷ್ಟಕ್ಕೆ ಇರುವಂಥ ಕಾರಣಗಳ ಮೇಲೆ ಕ್ವಶನ್ಸ್ ಬಂದಿರುತ್ತೆ, ಅಥವಾ ಮರುಭೂಮೀಕರಣ, ಇತ್ತೀಚೆಗೆ ತುಂಬ ನ್ಯೂಸ್ ಆಗಿರುವಂಥ ಟಾಪಿಕ್ ಇದು. ಮರುಭೂಮೀಕರಣ ಅಂದರೆ ಡೆಸರ್ಟಿಫಿಕೇಶನ್ ಅಂತೇಳಿ. ಸೊ ಮರುಭೂಮೀಕರಣ ಆ್ಯಂಡ್ ಡಿಫಾರೆಸ್ಟೇಷನ್, ಇದು IAS ದಲ್ಲಿ ಬಂದಿರುವಂಥ ಕ್ವಶನ್, ಇದು ಎಸ್ಸೆದಲ್ಲಿ, ರೈಟ್. ಡಿಫಾರೆಸ್ಟೇಷನ್ ಅದಕ್ಕೆ PSI KSದಲ್ಲಿ ಕೂಡ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ರೆಡಿ ಇದು KSದಲ್ಲಿ ಒಂದ್ಸರಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಓಜೋನ್ ಲೇಯರ್ ಡಿಪ್ಲೀಷನ್, ಸೊ ಓಜೋನ್ ಪದರಿನ ಸವಕಳಿ, ಅದ್ರ ಮೇಲೆ ಕೂಡ ಕ್ವಶನ್ಸ್ ಬಂದೇ ಬರುತ್ತೆ ಎಸ್ಸೆದಲ್ಲಿ, ಪ್ರಬಂಧದಲ್ಲಿ. ಅಥವಾ ನಿಮಗೆ ಮೇನ್ಸ್ ಆನ್ಸರಲ್ಲಿ ಅಥವಾ ಮೇನ್ಸ್ ಎಕ್ಸಾಮ್ದಲ್ಲಿ ಕೂಡ ಕ್ವಶನ್ಸ್ ಕೇಳ್ತಾರೆ. ನೀವೇನಾದರೂ KS ಮೇನ್ಸ್ ಬರೀಬೇಕಂದ್ರೆ ಇದು ತುಂಬ ಹೆಲ್ಪ್ ಮಾಡ್ತವೆ ನಿಮಗೆ, ಅಥವಾ PSI ಪ್ರಬಂಧ ಬರೀಬೇಕಂದ್ರೂ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಸೊ ನೆಕ್ಸ್ಟ್ ನೋಡಿ, ಓಷನ್ ಆಸಿಡಿಫಿಕೇಶನ್, ಸಾಗರ ಆಮ್ಲೀಕರಣ. ಸೊ ಇತ್ತೀಚಿನ ದಿನಗಳಲ್ಲಿ ಸೊ ಓಷನ್ ಆಸಿಡಿಫಿಕೇಶನ್ ಹೆಚ್ಚಿಗೆ ಆಗ್ತಾ ಇದೆ. ಸೊ ಸಾಗರದ ಆಮ್ಲೀಕರಣ ಹೆಚ್ಚಿಗೆ ಆಗ್ತಾ ಇದೆ. ಆ ಸಾಗರದ ಆಮ್ಲೀಕರಣ ಅಂದರೆ ಏನು, ಆ ಸಾಗರದ ಆಮ್ಲೀಕರಣ ಆಗಬೇಕಂದ್ರೆ ಇರುವಂಥ ಕಾರಣಗಳೇನು, ಆ ಸಾಗರದ ಆಮ್ಲೀಕರಣದಿಂದ ಸೊ ಯಾವ ರೀತಿಯಾಗಿ ಕೋರಲ್ ರೀಫ್ಸ್ ಅಂದರೆ ಹವಳ ದಿಣ್ಣೆಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ, ಆ್ಯಂಡ್ ಈಗ ಈ ಓಷನ್ ಆಸಿಡಿಫಿಕೇಶನ್ದಿಂದ ಅಥವಾ ಸಾಗರದ ಆಮ್ಲೀಕರಣದಿಂದ ಸೊ ಯಾವ ರೀತಿಯಾಗಿ ಸೊ ಮರೀನ್ ಇಕೋಸಿಸ್ಟಮ್ ಅಥವಾ ಸಾಗರದ ಪರಿಸರ ವ್ಯವಸ್ಥೆ ಮೇಲೆ ಅದನ್ನು ಒಂದು ಕೆಟ್ಟ ವ್ಯತಿರಿಕ್ತದಂಥ ಪರಿಣಾಮ ಬೀರ್ತಾ ಇದೆ, ನಾವು ಪ್ರತಿಯೊಂದು ಕೂಡ ಡಿಸ್ಕಸ್ ಮಾಡೋಣಂತೆ, ರೈಟ್. ಸೊ ಇದು ನಿಮಗೆ ಚಾಪ್ಟರ್ ನಂಬರ್ 5 ಸಮಸ್ಯೆಗಳು ಅಂತ, ಪ್ರಾಬ್ಲಮ್ಸ್, ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಮಾವೇಶಗಳು ಅಥವಾ ಗೌರ್ಮೆಂಟ್ ಇನಿಷಿಯೇಟಿವ್ಸ್. ನೋಡಿ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾವುದಂದ್ರೆ UNFCC ಅಂತ ಬರುತ್ತೆ ನಿಮಗೆ, UNFCC. ಸೊ UNFCC ಅಂದರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಬರುತ್ತೆ ನಿಮಗೆ, ರೈಟ್. ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಆಮೇಲೆ ಕ್ಯೋಟೋ ಪ್ರೋಟೋಕಾಲ್ ಅಂತ ಬರುತ್ತೆ, ಆ್ಯಂಡ್ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಬರುತ್ತೆ. ಸೊ ಈ UNFCC, ಕ್ಯೋಟೋ ಪ್ರೋಟೋಕಾಲ್, ಪ್ಯಾರಿಸ್ ಅಗ್ರಿಮೆಂಟ್, ಇದಕ್ಕೆ ನಾವು ಹಾಟ್ ಟಾಪಿಕ್ ಅಂತಲೇ ಕರಿತೀವಿ. ಅಂದರೆ ಒನ್ ಆಫ್ ದಿ ಬೆಸ್ಟ್ ಏರಿಯಾ ಅಂತ ಕರಿತೀವಿ ಎನ್ವೈರ್ಮೆಂಟ್ ಇಕಾಲಜಿಯಲ್ಲಿ. ಯಾಕಂದರೆ ಯಾವುದೇ ಎಕ್ಸಾಮ್ ನೋಡಿ ಅಲ್ಲಿಂದ ಕ್ವಶನ್ ರಿಪೀಟ್ ಆಗ್ತಿರ್ತವೆ. ಪ್ಯಾರಿಸ್ ಅಗ್ರಿಮೆಂಟ್ದಿಂದ, ಪ್ಯಾರಿಸ್ ಒಪ್ಪಂದದ ಮೇಲೆ, ಕ್ಯೋಟೋ ಪ್ರೋಟೋಕಾಲ್ ಮೇಲೆ ಮತ್ತು UNFCC ಮೇಲೆ ಕ್ವಶನ್ಸ್ ರಿಪೀಟ್ ತುಂಬ ಸರಿಯಾಗಿದ್ದಾವೆ. ಆಮೇಲೆ UNCCD ಅಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ಸೊ ಮರುಭೂಮೀಕರಣವನ್ನು ಕಡಿಮೆ ಮಾಡೋಕ್ಕೋಸ್ಕರ ಇರುವಂಥ ಒಂದು ಸಮಾವೇಶ ಇದು. ಆ್ಯಂಡ್ ಹವಾಮಾನ ಬದಲಾವಣೆ ಸೊ ನಿಯಂತ್ರಣ ಮಾಡಲು ಇರುವಂಥ ಇವು ಇನಿಷಿಯೇಟಿವ್ಸ್, ಯಾವುದು ಕ್ಯೋಟೋ ಪ್ರೋಟೋಕಾಲ್ ಮತ್ತು ಪ್ಯಾರಿಸ್ ಒಪ್ಪಂದ. ಆಮೇಲೆ ಬೋನ್ ಚಾಲೆಂಜ್ ಅಂತ ಕೂಡ ತುಂಬಾ ಇಂಪಾರ್ಟೆಂಟ್, ಅದು ತುಂಬ ನ್ಯೂಸ್ ಆಗಿದೆ, ನಾವು ಡಿಸ್ಕಸ್ ಮಾಡೋಣಂತೆ. ಆಮೇಲೆ ವಿಯಾನಾ ಕನ್ವೆನ್ಷನ್, ತುಂಬ ಜನ ಕೇಳಿರ್ತೀರಾ, ವಿಯಾನಾ ಕನ್ವೆನ್ಷನ್, ವಿಯಾನಾ ಸಮಾವೇಶ ಅಂತೇಳಿ. ಸೊ ಓಜೋನ್ ಲೇಯರ್ ಎಲ್ಲಿ ಕಂಡುಬರುತ್ತೆ, ಓಜೋನ್ ಲೇಯರ್ ಇನ್ ದ ಸ್ಟ್ರಾಟೋಸ್ಪಿಯರ್. ಸೊ ಸ್ಟ್ರಾಟೋಸ್ಪಿಯರ್ದಲ್ಲಿ ಓಜೋನ್ ಲೇಯರ್ ಕಂಡುಬರುತ್ತೆ. ಆ್ಯಂಡ್ ಇದರ ಮುಖ್ಯ ವರ್ಕ್ ಏನಂದರೆ, ಇದರ ಮುಖ್ಯ ಉದ್ದೇಶ ಏನಂದರೆ ಅಥವಾ ಇದರದೊಂದು ಮುಖ್ಯ ಕಾರ್ಯ ಏನಂದರೆ ಓಜೋನ್ ಲೇಯರ್ದು ಸೊ ಅಲ್ಟ್ರಾ ವೈಲೆಟ್ ರೇಸ್, ಸೊ ಅತಿ ನೇರಳೆ ಕಿರಣಗಳನ್ನು ಕರಿತೀವಿ. ಸೊ ಅತಿ ನೇರಳೆ ಕಿರಣಗಳು ಅದು ಏನು ಮಾಡುತ್ತೆ ಅಂದರೆ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಅದು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಸೊ ಆ ಅಲ್ಟ್ರಾ ವೈಲೆಟ್ ರೇಸ್ ಸೊ ಭೂಮಿಗೆ ತಲುಪೋದು ಕಡಿಮೆ ಆಗಿಬಿಡುತ್ತೆ. ಆ್ಯಂಡ್ ಭೂಮಿಗೆ ತಲುಪೋದು ಕಡಿಮೆ ಆಗೋದ್ರಿಂದ ಸೊ ಭೂಮಿ ಮೇಲೆ ಎಲ್ಲ ಜೀವಿಗಳು ಸೊ ನೆಮ್ಮದಿಯಾಗಿ ಇರ್ತವೆ. ಅಂದರೆ ಓಜೋನ್ ಲೇಯರ್ ನಮಗೆ ಬೇಕೇ ಬೇಕು ಅಂತ. ಸೊ ಓಜೋನ್ ಲೇಯರ್ ಇಲ್ಲದೆ ಇದ್ದರೆ ಆ ಅಲ್ಟ್ರಾ ವೈಲೆಟ್ ರೇಸ್ ಏನಾದರೂ ಬಂದು ನಮ್ಮ ಸ್ಕಿನ್ ಮೇಲೆ ಬಿದ್ದರೆ ಸ್ಕಿನ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸ್ಕಿನ್ ಕ್ಯಾನ್ಸರ್ ಅಥವಾ ಅದು ಏನಾದರೂ ಪ್ಲ್ಯಾಂಟ್ಸ್ಗಳ ಮೇಲೆ ಬಿದ್ದರೆ, ಸಸ್ಯಗಳ ಮೇಲೆ ಬಿದ್ದರೆ ಸೊ ಅಲ್ಲಿ ಫೋಟೋಸಿಂಥೆಸಿಸ್ ಪ್ರೋಸೆಸ್ ಮೇಲೆ ಕೂಡ ವ್ಯತಿರಿಕ್ತಂಥ ಪರಿಣಾಮ ಬೀರುತ್ತೆ. ಅದೇ ಏನಾದರೂ ಅಲ್ಟ್ರಾ ವೈಲೆಟ್ ರೇಸ್ ಯಾವುದೇ ಒಂದು ಇದರ ಮೇಲೆ ಒಂದು ಸಾಯಿಲ್ ಮೇಲೆ ಬಿದ್ದರೂ ಸಹಿತ ಅಲ್ಲಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ ಮೇಲೆ ಸೊ ಒಂದು ಪರಿಣಾಮ ಬೀರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೆ ಓಜೋನ್ ಲೇಯರ್ ರಕ್ಷಣೆ ಮಾಡಬೇಕು ಅಂತೇಳಿ ವಿಯಾನಾ ಕನ್ವೆನ್ಷನ್ ಕೂಡ ಸಹಿ ಹಾಕಿದ್ದಾರೆ. ಸೊ ರೀತಿಯಾಗಿ ಮಾಂಟ್ರಿಯಲ್ ಪ್ರೋಟೋಕಾಲ್ ತುಂಬ ಸಾರಿ ಕ್ವಶನ್ ಕೇಳಿದ್ದಾರೆ. ಕಿಗಾಲಿ ಅಗ್ರಿಮೆಂಟ್ ಮೇಲೆ ಕೂಡ ತುಂಬ ಸಲ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇದು ಒಂದು ಕಿಗಾಲಿ ಅಗ್ರಿಮೆಂಟ್,
ಕ್ಯೋಟೋ ಪ್ರೋಟೋಕಾಲ್, ಮಾಂಟ್ರಿಯಲ್ ಪ್ರೋಟೋಕಾಲ್, ವಿಯನಾ ಕನ್ವೆನ್ಷನ್. ಸೊ ತುಂಬ ಸಲ ರಿಪೀಟೆಡ್ಲಿ ಬಂದಿರುವಂಥ ಕ್ವಶನ್ಸ್. ನಾವು ಡಿಟೇಲ್ ಆಗಿ ಇದ್ರ ಬಗ್ಗೆ ಅಧ್ಯಯನ ಮಾಡೋಣಂತೆ. ಸೊ ನೆಕ್ಸ್ಟ್ ಬರ್ತೀನಿ ನಿಮಗೆ ಚಾಪ್ಟರ್ ನಂಬರ್ 6. ಈ ಚಾಪ್ಟರ್ ನಂಬರ್ 6 ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದರೆ, ಸೊ ನೀವು ಎಕ್ಸಾಮ್ ಪಾಸ್ ಆಗಬೇಕಂದ್ರೂ ಕೂಡ ಇದು ಗೊತ್ತಿರಲೇಬೇಕು ಚಾಪ್ಟರ್. ಆ್ಯಂಡ್ ಎಕ್ಸಾಮ್ ಪಾಸ್ ಆದಮೇಲೆ ಒಬ್ಬ ಒಳ್ಳೆ ಅಧಿಕಾರಿ ಆಗಬೇಕಂದ್ರೂ ಕೂಡ ಇದು ಚಾಪ್ಟರ್ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನೀವೇನಾದರೂ ನಾಳೆ KS ಅಧಿಕಾರಿ ಆದರೆ ಅಥವಾ PDO ಅಧಿಕಾರಿಗಳಾಗಿದ್ದರೆ, ಸೊ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಈ ಕಾಯ್ದೆಗಳನ್ನು ನೀವು ಅನುಷ್ಠಾನ ಮಾಡಬೇಕಾಗತ್ತೆ. ಈ ಕಾಯ್ದೆಗಳನ್ನ ಅನುಷ್ಠಾನ ಮಾಡಬೇಕಂದ್ರೆ ಆ ಕಾಯ್ದೆಗಳ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಆದರೂ ಅರಿವಿರಲೇಬೇಕು. ಆ ಕಾಯ್ದೆಗಳ ಬಗ್ಗೆ ನಿಮಗೆ ನಾಲೆಜ್ ಇರಲೇಬೇಕು. ಆ ಕಾಯ್ದೆಗಳ ಬಗ್ಗೆ ಒಂದು ಇನ್ಫಾರ್ಮೇಷನ್, ಮಾಹಿತಿ ಇರಲೇಬೇಕು. ಇದೊಂದು ಬ್ಯೂಟಿಫುಲ್ ಚಾಪ್ಟರ್ ಇದು. ಸೊ ನೋಡಿ, ಎನ್ವೈರ್ಮೆಂಟಲ್ ಆಕ್ಟ್ಸ್ ಆ್ಯಂಡ್ ಪಾಲಿಸೀಸ್ ಅಂತೇಳಿ, ಸೊ ಪರಿಸರದ ಕಾಯ್ದೆಗಳು ಮತ್ತು ನೀತಿಗಳು ಅಂತ ತುಂಬ ಬ್ಯೂಟಿಫುಲ್ ಟಾಪಿಕ್ ಇದು. ಇದರಲ್ಲಿ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಅಂತ ಬರುತ್ತೆ ನಿಮಗೆ. ಸೊ ಭಾರತೀಯ ಅರಣ್ಯ ಕಾಯ್ದೆ ಅಂತೇಳಿ ಅಥವಾ ಭಾರತದ ಅರಣ್ಯ ಕಾಯ್ದೆ 1927, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972, ಅರಣ್ಯ ಸಂರಕ್ಷಣಾ ಕಾಯ್ದೆ 1980, ಪರಿಸರ ಸಂರಕ್ಷಣಾ ಕಾಯ್ದೆ 1986, ಜೈವಿಕ ನೋಡಿ ಅಂದರೆ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್, ಜೈವಿಕ ವೈವಿಧ್ಯತೆಯ ಕಾಯ್ದೆ 2002, ಆ್ಯಂಡ್ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್, ಸೊ ಅರಣ್ಯ ಹಕ್ಕುಗಳ ಕಾಯ್ದೆ 2006, ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ 1952 ಅಥವಾ ರಾಷ್ಟ್ರೀಯ ಅರಣ್ಯ ನೀತಿ 1952, ರಾಷ್ಟ್ರೀಯ ಅರಣ್ಯ ನೀತಿ 1988 ಮತ್ತು ಪರಿಸರ ಪರಿಣಾಮ ಮೌಲ್ಯಮಾಪನ EIA, ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ತುಂಬ ಬ್ಯೂಟಿಫುಲ್ ಟಾಪಿಕ್ ಇದು. ಆ್ಯಂಡ್ ತುಂಬ ಸಲ ಕ್ವಶನ್ಸ್ ಕೂಡ ಕೇಳಿದ್ದಾರೆ. ಆ್ಯಂಡ್ ಇಲ್ಲಿಂದ ಯಾಕೆ ಕ್ವಶನ್ಸ್ ಬರ್ತಾವಂದರೆ, ಇವಾಗ ನೋಡಿ, ಇವಾಗ ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಕಾಯ್ದೆಗಳು ಅಮೆಂಡ್ಮೆಂಟ್ ಮಾಡಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. ನೋಡಿ ಇತ್ತೀಚಿನ ದಿನಗಳಲ್ಲಿ ನೋಡಿ ಕರೆಕ್ಟಾಗಿ ಕೇಳ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಸೊ ಇದು ಕೂಡ ಅಮೆಂಡ್ಮೆಂಟ್ ಆಗಿದೆ. ಸೊ ಇದು 2017ರಲ್ಲಿ ಇದನ್ನು ತಿದ್ದುಪಡಿ ಮಾಡಿದ್ದಾರೆ. ಆ್ಯಂಡ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದನ್ನು 2023ಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ, ರೈಟ್. ಆ್ಯಂಡ್ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಇದು ಕೂಡ 2022-23ಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಆ್ಯಂಡ್ ಇದು ಕೂಡ ಆಲ್ಮೋಸ್ಟ್ 2022ಲ್ಲಿ ಇದನ್ನು ತಿದ್ದುಪಡಿ ಮಾಡಿದ್ದಾರೆ. ಸೊ ಇದು ಕೂಡ ತಿದ್ದುಪಡಿ ಮಾಡಿದ್ದಾರೆ 2022ಲ್ಲಿ. ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ಕಾಯ್ದೆ ಕೂಡ ತಿದ್ದುಪಡಿ ಆಗಿದ್ದಾವೆ ಅಥವಾ ಅಮೆಂಡ್ಮೆಂಟ್ ಆಗಿದ್ದಾವೆ. ಸೊ ಹಾಗಾಗಿ ಪ್ರತಿಯೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮಿಗೆ. ನಿಮಗೆ ಒರಿಜಿನಲ್ ಆ್ಯಕ್ಟು ಗೊತ್ತಿರಬೇಕು, ಪ್ಲಸ್ ಇತ್ತೀಚೆಗೆ ಆಗಿರುವಂಥ ತಿದ್ದುಪಡಿಗಳು ಕೂಡ ಗೊತ್ತಿರಬೇಕು. ಆ ಅಮೆಂಡ್ಮೆಂಟ್ ಅಂದರೆ ತಿದ್ದುಪಡಿ ಅಂತ. ಸೊ ಒರಿಜಿನಲ್ ಆ್ಯಕ್ಟ್ ಪ್ಲಸ್ ಅಮೆಂಡ್ಮೆಂಟ್ ಎರಡೂ ಕೂಡ ಗೊತ್ತಿದ್ರೆ ಪಕ್ಕ ನೀವು ಏನೇ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡ್ಬೋದು. ಸೊ ಇದು ನಿಮಗೆ ಕರೆಂಟ್ ಅಫೇರ್ಸ್ ತುಂಬ ಅಥವಾ ಕರೆಂಟ್ ಅಫೇರ್ಸ್ ಟಾಪಿಕ್ ಕೂಡ ಅನ್ಬೋದು. ಸೊ ನಿಮಗೆ ಕರೆಂಟ್ ಅಫೇರ್ಸ್ ಸ್ಟ್ರಾಂಗ್ ಆದರೆ ಇದು ಆರಾಮಾಗಿ ಆನ್ಸರ್ ಮಾಡ್ಬೋದು. ಆ್ಯಂಡ್ ಒಂದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಸೊ ನಿಮಗೆ ಕರೆಂಟ್ ಅಫೇರ್ಸ್ ಮತ್ತು ಸೆಪ್ರೇಟಾಗಿ ಓದುವಂಥ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿ, ಸೊ ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ ಆಲ್ಮೋಸ್ಟ್ ಲಾಸ್ಟ್ 2 to 3 years. ಸೊ ಕರೆಂಟ್ ಅಫೇರ್ಸ್ ನಾನು ಕ್ಲಾಸಲ್ಲಿ ಕವರ್ ಮಾಡ್ಕೊಡ್ತೀನಿ ನಾನು ನಿಮಗೆ. ಆ 2 to 3 years ಕರೆಂಟ್ ಅಫೇರ್ಸ್ ಕವರ್ ಮಾಡಿಕೊಟ್ರೆ ಮತ್ತೆ ನಿಮಗೆ ಎನ್ವೈರ್ಮೆಂಟ್ ಇಕಾಲಜಿಗೆ ಸೊ ಸೆಪ್ರೇಟಾಗಿ ಕರೆಂಟ್ ಅಫೇರ್ಸ್ ಓದುವಂಥ ಅವಶ್ಯಕತೆ ಇಲ್ಲ ನಿಮಗೆ. ಸೊ ನಮ್ಮ ಸಬ್ಜೆಕ್ಟಲ್ಲಿ ನಾವು ಇಲ್ಲೇ ಕವರ್ ಮಾಡೋದ್ರಿಂದ ಸೊ ನಿಮ್ಮದು ಮತ್ತಷ್ಟು ವರ್ಕ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಬಟ್ ನೀವು ಏನು ಮಾಡಬೇಕಾಗಿದೆ ಅಂದರೆ ಇವಾಗ ಸೊ ಕಂಟಿನ್ಯೂಸ್ ಆಗಿ ಸೊ ಕ್ಲಾಸಸ್ನ ಕೇಳಬೇಕು. ಯಾವುದೇ ಕ್ಲಾಸಸ್ನ ಮಿಸ್ ಮಾಡಬಾರ್ದು. ಆ್ಯಂಡ್ ಕ್ಲಾಸಸ್ ಏನಾದರೂ ಮಿಸ್ ಆದರೆ ಸೊ ಯು ವಿಲ್ ಲೂಸ್ ದ ಇಂಟ್ರೆಸ್ಟ್. ನೀವು ಇಂಟ್ರೆಸ್ಟ್ನ ಕಳ್ಕೊಂಡ್ಬಿಡ್ತೀರಾ. ಆ್ಯಂಡ್ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ರೆ ಸೊ ಲೈಫಲ್ಲಿ ಬದುಕುವಂಥ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಪ್ರತಿಯೊಂದು ಕಾರ್ಯವನ್ನು ಸೊ ಅಚ್ಚುಕಟ್ಟಾಗಿ ಸುಂದರವಾಗಿ ಮಾಡಬೇಕಾಗತ್ತೆ. ಸೊ ನಾವು ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕಂದ್ರೆ, ಲೈಫಲ್ಲಿ ನಾವೇನಾದರೂ ಸಕ್ಸಸ್ನ ಪಡ್ಕೋಬೇಕಂದ್ರೆ ಯಾವುದೇ ಒಂದು ಕಾರ್ಯವನ್ನು ಪ್ರೀತಿಯಿಂದ ಮತ್ತು ಗೌರವದಿಂದ ಮಾಡಬೇಕಾಗತ್ತೆ. ಸೊ ನಾವು ಸುಮ್ಮನೆ ಬೇಕು ಬೇಡ ಅಂತೇಳಿ ಆ ಒಂದು ಮೈಂಡ್ಸೆಟ್ದಿಂದ ನಾವೇನಾದರೂ ವರ್ಕ್ ಮಾಡಿದ್ರೆ ಸೊ ದಟ್ ವರ್ಕ್ ವಿಲ್ ನಾಟ್ ಬಿಕಮ್ ಸಕ್ಸಸ್ಫುಲ್. ಯಾವುದೇ ಒಂದು ವರ್ಕ್ನ ಸಕ್ಸಸ್ಫುಲ್ ಆಗಬೇಕಂದ್ರೆ ಆ ಒಂದು ಕಾರ್ಯವನ್ನು, ಆ ಒಂದು ವರ್ಕ್ನ ಸೊ ಒಂದು ರೆಸ್ಪೆಕ್ಟ್ಫುಲ್ ಆಗಿ, ಗೌರವಯುತವಾಗಿ, ಪ್ರಾಮಾಣಿಕವಾಗಿ, ನಿಯತ್ತಾಗಿ, ಪ್ರೀತಿಯಿಂದ ಅದನ್ನು ಸುಂದರವಾಗಿ ಮಾಡಿದರೆ ಮಾತ್ರ ಸಾಧ್ಯ ಇದೆ, ರೈಟ್. ಕಮ್ ಟು ದ ಪಾಯಿಂಟ್. ಸೊ ಇದೊಂದು ತುಂಬ ಬ್ಯೂಟಿಫುಲ್ ಚಾಪ್ಟರ್ ಇದು. ಆ್ಯಂಡ್ ಇದಾದಮೇಲೆ ಚಾಪ್ಟರ್ ನಂಬರ್ 7 ಅಂತ ಬರುತ್ತೆ ನಿಮಗೆ. ಸೊ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್, ಸೊ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪರಿಸರದ ಸಂಸ್ಥೆಗಳಂತ ಬರ್ತವೆ. ಆ್ಯಂಡ್ ಇದು ಸಾಮಾನ್ಯವಾಗಿ ಕ್ವಶನ್ಸ್ ಕೇಳ್ತಾರೆ. ಈಗ ನೋಡಿ, ಈಗ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರಾ UNEP ಅಂತ ಕೇಳಿರ್ತೀರಾ. ಸೊ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಂತ ಕೇಳಿರ್ತೀರಾ, ಅಥವಾ ಯುನೆಸ್ಕೋ ಅಂತ ಕೇಳಿರ್ತೀರಾ. ಈಗ IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕಾನ್ಸರ್ವೇಷನ್ ಆಫ್ ನೇಚರ್ ಅಂತೂ ಕೂಡ ಕೇಳಿರ್ತೀರಾ. ಸೊ WWF ಬಗ್ಗೆ ಕೇಳಿರ್ತೀರಾ, NGT ಬಗ್ಗೆ ಕೇಳಿರ್ತೀರಾ, ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಬಗ್ಗೆ ಇದನ್ನು ಕೇಳಿರ್ತೀರಾ, ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ಕೇಳಿರ್ತೀರಾ. ಸೊ ಪಕ್ಕ ಇದನ್ನ ಕ್ವಶನ್ಸ್ ಕೇಳ್ತಾರೆ. ಇದನ್ನು ಕ್ವಶನ್ ಕೇಳ್ತಾರೆ ಅಂದರೆ ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು, ಅದರ ಮುಖ್ಯ ಕಚೇರಿ ಎಲ್ಲಿದೆ ಮತ್ತು ಅದರ ಒಂದು ಪ್ರಮುಖ ಕಾರ್ಯಗಳೇನು ಅಂತ ಕ್ವಶನ್ ಕೇಳ್ತಾರೆ. ಈಗ NGT ಅಂತ ಬಂದರೆ ಸೊ NGT ಇದು NGT ಯಾವಾಗ ಸ್ಥಾಪನೆ ಆಯಿತು,
ಸೊ ಎನ್ ಜಿ ಟಿಯ ಒಂದು ಮುಖ್ಯ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರುತ್ತೆ ಆ್ಯಂಡ್ ಎನ್ ಜಿ ಟಿಯ ಪ್ರಮುಖ ಕಾರ್ಯಗಳ್ಯಾವು ಅಂತ ಕ್ವಶನ್ ಕೇಳ್ತಾರೆ. ಅಥವಾ ಎನ್ ಜಿ ಟಿ ಸೊ ಇದೊಂದು ಶಾಸನಬದ್ಧ ಸಂಸ್ಥೆನೋ ಅಥವಾ ಸಾಂವಿಧಾನಿಕ ಸಂಸ್ಥೆನೋ ಅಥವಾ ಒಂದು ಕಾರ್ಯಾಂಗ ವ್ಯವಸ್ಥೆನೋ ಏನಂತ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ನಿಮಗೆ ನೀಟಾಗಿ ಗೊತ್ತಿರಬೇಕು, ಅದು ಶಾಸನಬದ್ಧ ಸಂಸ್ಥೆ. ಇದೇ ರೀತಿಯಾಗಿ ಬೇರೆ ಬೇರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸುಪ್ರೀಂ ಕೋರ್ಟ್ ಅಂತ ಬಂದರೆ ಅದೊಂದು ಸಾಂವಿಧಾನಿಕ ಸಂಸ್ಥೆ. ಅದೇ ನಿಮಗೆ ಏನಾದರೂ ಇದು ಈಗ ಎನ್ ಜಿ ಟಿ ಕೇಳಿದ್ರೆ ಅದು ಶಾಸನಬದ್ಧ ಸಂಸ್ಥೆ. ಅದೇ ನಿಮಗೆ ಏನಾದರೂ ಕ್ವಶನ್ ಈಗ ಯುನೆಸ್ಕೋ ಅಂತ ಕೇಳಿದ್ರೆ ಅದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಈ ರೀತಿ ನಿಮಗೆ ನೀಟಾಗಿ ಗೊತ್ತಿರಬೇಕು. ಸೊ ನ್ಯಾಷನಲ್ ರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗೊತ್ತಿರಬೇಕು. ಸೊ ನಿಮಗೆ ಇದೇ ಚಾಪ್ಟರ್ ನಾವು ಡಿಸ್ಕಸ್ ಮಾಡೋಣಂತೆ. ಸೊ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸೊ ನೆಕ್ಸ್ಟ್ ನೋಡಿ ಚಾಪ್ಟರ್ ನಂಬರ್ 8, ಇದು ಕೂಡ ತುಂಬಾನೇ ಬ್ಯೂಟಿಫುಲ್ ಚಾಪ್ಟರ್ ಇದು ಕೂಡ. ಸೊ ಏನಂದ್ರೆ ಪರಿಸರ ಮಾಲಿನ್ಯ ಮತ್ತು ಘನತ್ಯಾಜ್ಯ ನಿರ್ವಹಣೆ. ಪರಿಸರ ಮಾಲಿನ್ಯ ಮತ್ತು ಘನತ್ಯಾಜ್ಯ ನಿರ್ವಹಣೆ. ಸೊ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ನಗರೀಕರಣ ಅತ್ಯಂತ ವೇಗವಾಗಿ ಆಗ್ತಿರುವುದರಿಂದ ಅಥವಾ ಅರ್ಬನೈಸೇಷನ್ ಆಗ್ತಿರುವುದರಿಂದ ಒಂದು ಸಾಲಿಡ್ ವೇಸ್ಟ್ ಜನರೇಷನ್ ಹೆಚ್ಚಿಗೆ ಆಗ್ತಾ ಇದೆ, ಅಥವಾ ಘನತ್ಯಾಜ್ಯ ನಿರ್ಮಾಣ ಅತಿ ವೇಗವಾಗಿ ಆಗ್ತಾ ಇದೆ. ಆ ಘನತ್ಯಾಜ್ಯ ನಿರ್ಮಾಣ ಅಧಿಕವಾಗಿ ಅಥವಾ ಹೆಚ್ಚಾಗಿ ಆಗ್ತಿರುವುದರಿಂದ, ಅತಿ ವೇಗವಾಗಿ ಆಗ್ತಿರುವುದರಿಂದ ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ಅದೇ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ಇವಾಗ. ಸೊ ಅದಕ್ಕೆ ಆ ಸಾಲಿಡ್ ವೇಸ್ಟ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು, ಅದೇ ಒಂದು ಸಾಲಿಡ್ ವೇಸ್ಟ್ದಿಂದ, ಒಂದು ಘನ ತ್ಯಾಜ್ಯದಿಂದ ನಾವು ಯಾವ ರೀತಿಯಾಗಿ ಎನರ್ಜಿಗೆ ರೂಪಾಂತರ ಮಾಡಬೇಕು, ಅದಕ್ಕೆ ಒಂದು ಬ್ಯೂಟಿಫುಲ್ ಟಾಪಿಕ್ಗಳಿದ್ದಾವೆ. ಈಗ ನೀವು ಕೇಳಿರ್ತೀರಾ, ಬಯೋ ರೆಮಿಡಿಯೇಷನ್ ಕೇಳಿರ್ತೀರಾ, ಪ್ಲಾಸ್ಮಾ ಗ್ಲಾಸಿಫಿಕೇಶನ್ ಕೇಳಿರ್ತೀರಾ, ಆ್ಯಂಡ್ ಇನ್ಸಿನರೇಷನ್ ಕೇಳಿರ್ತೀರಾ, ಪೈರೋಲಿಸಿಸ್ ಅಂತ ಕ್ವಶನ್ ಕೇಳಿರ್ತೀರಾ. ಇವೆಲ್ಲನೂ ಇಲ್ಲಿ ಬರ್ತವೆ, ರೈಟ್. ಸೊ ಪೈರೋಲಿಸಿಸ್ ಆಗಿರ್ಬೋದು, ಬಯೋ ರೆಮಿಡಿಯೇಷನ್ ಆಗಿರ್ಬೋದು, ಮತ್ತು ಈ ಒಂದು ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡೋಕ್ಕೋಸ್ಕರ ನಮಗೆ ಅಂತಾರಾಷ್ಟ್ರೀಯ ಒಂದು ಪ್ರೋಟೋಕಾಲ್ಸ್ಗಳಿದ್ದಾವೆ, ಅಗ್ರಿಮೆಂಟ್ಸ್ಗಳಿದ್ದಾವೆ, ಸಮಾವೇಶಗಳಿದ್ದಾವೆ, ಕನ್ವೆನ್ಷನ್ಸ್ಗಳಿದ್ದಾವೆ. ಆ ಪ್ರತಿಯೊಂದು ಕೂಡ ನಾವು ಡಿಸ್ಕಸ್ ಮಾಡೋಣಂತೆ, ರೈಟ್. ಇದು ಕೂಡ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ನಿಮಗೆ ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಮೇನ್ಸ್ ಬರೆಯೋಕ್ಕೆ ಪ್ಲಸ್ ಇನ್ನೊಂದೆಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಒಂದು ಎಸ್ಸೆ ರೈಟಿಂಗ್, ಒಂದು ಪ್ರಬಂಧ ಬರೆಯೋಕ್ಕೆ ನಿಮಗೆ ತುಂಬಾ ಸಹಾಯ ಆಗುತ್ತೆ, ರೈಟ್. ಸೊ ಇದು ನಿಮಗೆ ಚಾಪ್ಟರ್ ನಂಬರ್ 8 ಅಂತೇಳಿ. ಸೊ ಇಷ್ಟು ನಿಮಗೆ ಜಸ್ಟ್ ಸಿಲೆಬಸ್ ಡಿಕೋಡಿಂಗ್. ಸೊ ಸಿಲೆಬಸ್ ನೀಟಾಗಿ ಅರ್ಥ ಆದರೆ ಸೊ ನೆಕ್ಸ್ಟ್ ನೀವು ನೀಟಾಗಿ ನೀವು ಸಬ್ಜೆಕ್ಟ್ನ ಅರ್ಥ ಮಾಡ್ಕೋಬೋದು. ಫಸ್ಟ್ ಸಿಲೆಬಸ್ ಗೊತ್ತಿರಬೇಕು. ಸೊ ಸಿಲೆಬಸ್ ಯಾವಾಗಲೂ ಸೊ ಯಾವುದೇ ಒಂದು ಸಬ್ಜೆಕ್ಟಿನ ನಾವು ಅಡಿಪಾಯ ಅಂತ ಕರಿತೀವಿ. ಒಂದು ಸಬ್ಜೆಕ್ಟ್ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಆ ಸಬ್ಜೆಕ್ಟ್ ಮೇಲೆ ನಿಮಗೆ ಒಂದು ಕಮಾಂಡ್ ಬರಬೇಕಂದ್ರೆ ಯು ಶುಡ್ ಹ್ಯಾವ್ ದ ಸ್ಟ್ರಾಂಗ್ ಬೇಸ್ ಆರ್ ಸ್ಟ್ರಾಂಗ್ ಫೌಂಡೇಶನ್ ಅಂತ ಕರಿತೀವಿ. ಆ ಸ್ಟ್ರಾಂಗ್ ಬೇಸ್, ಆ ಸ್ಟ್ರಾಂಗ್ ಫೌಂಡೇಶನ್ ಯಾವುದಂದ್ರೆ ಸಿಲೆಬಸ್. ನಾವು ಸಿಲೆಬಸ್ ಈಗ ಆಲ್ರೆಡಿ ನೋಡಿದ್ದೀವಿ. ಸೊ ಎನ್ವೈರ್ಮೆಂಟ್ ಇಕಾಲಜಿಗೆ ಇರುವಂಥ ಕಂಪ್ಲೀಟ್ ಸಿಲೆಬಸ್ನ ನಾನು 8 ಚಾಪ್ಟರ್ಲಿ ಡಿಸ್ಕಸ್ ಮಾಡಿದ್ದೀನಿ, ಅಥವಾ 8 ಚಾಪ್ಟರ್ ಡಿವೈಡ್ ಮಾಡಿದ್ದೀನಿ ನಾನು. ಸೊ ನಿಮಗೆ ಬೇರೆ ಬೇರೆ ಬುಕ್ಸಲ್ಲಿ ಚಾಪ್ಟರ್ ನಂಬರ್ ಹೆಚ್ಚಿಗೆ ಸಿಗ್ಬೋದು, 20 ಚಾಪ್ಟರ್ಸ್ ಇರ್ಬೋದು. ಕೆಲವೊಂದು ಬುಕ್ಸಲ್ಲಿ ಓನ್ಲಿ 5 ಚಾಪ್ಟರ್ಸ್ ಇರ್ಬೋದು, ಕೆಲವೊಂದು ಬುಕ್ಕಲ್ಲಿ 20 ಚಾಪ್ಟರ್ಸ್ ಇರ್ಬೋದು, 30 ಚಾಪ್ಟರ್ಸ್ ಇರ್ಬೋದು. ಇಲ್ಲಿ ಚಾಪ್ಟರ್ಸ್ ಇಂಪಾರ್ಟೆಂಟ್ ಅಲ್ಲ, ಸೊ ಸಿಲೆಬಸ್ ವೆರಿ ಇಂಪಾರ್ಟೆಂಟ್. ಸೊ ಕೆಲವೊಬ್ರು ಆ ಎಂಟೈರ್ ಸಿಲೆಬಸ್ನ 20 ಚಾಪ್ಟರ್ಲಿ ಡಿವೈಡ್ ಮಾಡಿರ್ತಾರೆ. ಕೆಲವೊಬ್ಬರು ಆ 20 ಚಾಪ್ಟರ್ಸ್ ಇಡೀ ಸಿಲೆಬಸ್ನ 5 ಚಾಪ್ಟರ್ಲಿ ಡಿವೈಡ್ ಮಾಡಿರ್ತಾರೆ. ಆ್ಯಂಡ್ ಕೆಲವರು ಅದನ್ನು 40 ಚಾಪ್ಟರ್ ಕೂಡ ಡಿವೈಡ್ ಮಾಡಿರ್ತಾರೆ. ಬಟ್ ನಾನು ಡಿವೈಡ್ ಮಾಡಿರೋದು 8 ಚಾಪ್ಟರ್ಸಲ್ಲಿ, ಯಾಕಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತೇಳಿ. ಆ್ಯಂಡ್ ಪ್ರತಿಯೊಂದು ಚಾಪ್ಟರ್ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದಾವೆ, ರೈಟ್. ಸೊ ಇಷ್ಟು ನಿಮಗೆ ಆ ಸಿಲೆಬಸ್ ಡಿಕೋಡಿಂಗ್ ಬಗ್ಗೆ. ಸೊ ಇದು ನಿಮಗೆ ಫಸ್ಟ್ ಕ್ಲಾಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ, 2ನೇ ಕ್ಲಾಸಲ್ಲಿ ಸೊ ನಾವು ಚಾಪ್ಟರ್ ನಂಬರ್ 1 ಸ್ಟಾರ್ಟ್ ಮಾಡೋಣಂತೆ. ಆ್ಯಂಡ್ ಚಾಪ್ಟರ್ ನಂಬರ್ 1 ಇದು ತುಂಬ ಬ್ಯೂಟಿಫುಲ್ ಚಾಪ್ಟರ್ ಇದು. ಸೊ ಎನ್ವೈರ್ಮೆಂಟ್ ಆ್ಯಂಡ್ ಇಟ್ಸ್ ಕಾಂಪೋನೆಂಟ್ಸ್ ಅಂತೇಳಿ, ಸೊ ಪರಿಸರ ಮತ್ತು ಇದರ ಘಟಕಗಳು, ಸೊ ಅದರ ಕುರಿತು ನಾವು ಸೊ ಚಾಪ್ಟರ್ ಸ್ಟಾರ್ಟ್ ಮಾಡೋಣಂತೆ. ಸೊ ಇಷ್ಟು ನಿಮಗೆ ಒಂದು ಸಿಲೆಬಸ್ ಒಂದು ಚಾಪ್ಟರ್ ಅಥವಾ ಸಿಲೆಬಸ್ ಒಂದು ಕ್ಲಾಸ್, ರೈಟ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್. ಧನ್ಯವಾದ.